ರವಿ ವರ್ಮ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಫೈನ್ ಫೈನ್ ಸರ್ ತುಂಬ ಖುಷಿ ಆಗ್ತಿದೆ. ಅಂದರೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಅಸಿಸ್ಟೆಂಟ್ ಸ್ಟಂಟ್ ಮ್ಯಾನ್ ಆಗಿ ಬಂದು ಒಂದು ದೊಡ್ಡ ಜರ್ನಿ, ಇಷ್ಟು ವರ್ಷದ ಜರ್ನಿ. ಅಂದರೆ ನೀವು ನೋಡದೇ ಇರೋ ಹೈಸ್ ಇಲ್ಲ, ನೀವು ನೋಡದೇ ಇರೋ ಲೋಸ್ ಇಲ್ಲ, ಎಲ್ಲ ಸ್ಟ್ರಗಲನ್ನು ದಾಟ್ಕೊಂಡ್ಬಂದು ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿ, ಹಿಂದೆ ಇರುವಂಥ ಫೋಟೋಗಳು ನೋಡಿದ್ರೆ ಒಂದೊಂದು ಫೋಟೋನೇ ಒಂದೊಂದು ಚರಿತ್ರೆ ಅನಿಸುತ್ತೆ ಸರ್. ನಿಜವಾಗ್ಲೂ ಒಂಥರ ಮೈ ರೋಮಾಂಚನ ಅನಿಸುತ್ತೆ ಅದು ನೋಡ್ತಿದ್ರೆ. ಬರೀ ಇಷ್ಟಕ್ಕೆ ಸೀಮಿತ ಆಗದೆ ನನ್ನ ಕನ್ನಡ ಸಿನಿಮಾ ರಂಗಕ್ಕೆ ನನ್ನ ಕಡೆಯಿಂದನೂ ಕೊಡುಗೆ ಕೊಡಲೇಬೇಕು ಅಂತ ಇವತ್ತು ರಕ್ಕಸಪುರದೊಳ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರ. ಕಂಗ್ರ್ಯಾಚುಲೇಷನ್ ಸರ್, ಇನ್ನು ಅಡ್ವಾನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಜರ್ನಿ ಬಗ್ಗೆ ಮಾತಾಡಲೇಬೇಕು, ಈ ಸಿನಿಮಾ ಜರ್ನಿ ಬಗ್ಗೆ. ನಿಮ್ಗೆ ಅನ್ಸಿದ್ದು ಹೆಂಗೆ ಸರ್? ಬಿಕಾಸ್ ನೀವು ತುಂಬ ಬ್ಯುಸಿ ಇರ್ತೀರಾ, ಎಲ್ಲ ಕಡೆ ಪ್ಯಾನ್ ಇಂಡಿಯಾ ಎಲ್ಲ ಬ್ಯುಸಿ ಇದ್ದೀರಾ. ಇದ್ರ ಮಧ್ಯೆ ನಾನು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದು ಯಾಕೆ? ಕಾರಣ ಏನು ಸರ್? ಹಿಂಗೆ ಜನರಲಾಗಿ ನಾವು ಆ್ಯಕ್ಚುಲಿ ಲೈಫ್ ಟ್ರಾವೆಲ್ ಆಗ್ತಾ ಇತ್ತು. ಡೈರೆಕ್ಷನ್ ಮಾಡ್ತಾ ಇದ್ದೆ ರುಸ್ತುಮ್ ಅಂತ ಒಂದು ಸಿನಿಮಾ. ಆ ಡೈರೆಕ್ಷನ್ ಮಾಡೋ ಪ್ರೊಸೆಸ್ಸಲ್ಲಿ ರವಿ ನನ್ನ ಜೊತೆನೇ ಇದ್ದಾಗ ಒಂದು 2-3 ಲೈನ್ ಹೇಳಿದರು ನಮಗೆ. 3 ಲೈನಲ್ಲಿ ಇದೊಂದು ಲೈನ್ ತುಂಬ ಒಂಚೂರು ಇಂಟ್ರೆಸ್ಟಿಂಗ್ ಆಗಿತ್ತು. ಇಂಟ್ರೆಸ್ಟಿಂಗ್ ಆಗಿದ್ದಾಗ ನಾನು ಅಂದೆ, ಇದೊಂದು ಸ್ವಲ್ಪ ಕೇಳೋಕ್ಕೆ ಒಂಚೂರು ಏನೋ ಬೇರೆ ರೀತಿ ಇದೆ, ಇದ್ರ ಬಗ್ಗೆ ಕೂತ್ಕೊಂಡು ವರ್ಕ್ ಮಾಡೋ ಅಂತಂದೆ. ಆನೆಸ್ಟಾಗಿ ಅವ್ನು ಕೂತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡೋದು. ಸುಮಾರು ಅವನದು ಟ್ರಾವೆಲ್ ಇದ್ರ ಜೊತೆಗೆ ಒಂದು 3 ವರ್ಷ ಟ್ರಾವೆಲ್. ಅಲ್ಲಿ ಗಂಟ ಒಂದು ಅದು ರುಸ್ತುಮ್ ಸಿನಿಮಾ ಮುಗೀತು. ತಿರ್ಗಿ ಅದಾದಮೇಲೆ ನಾನು ಒಂದಷ್ಟು ದಿವಸ ಬ್ರೇಕ್ ತೊಗೊಂಡೆ. ನಾನು ವರ್ಕ್ ಮಾಡ್ತಾಯಿದ್ದೆ, ಏನೋ ಮಾಡ್ತಾಯಿದ್ದೆ. ಒಂದು ಸಿನಿಮಾ ಬಂದು ಅದು ಚೇಂಜಸ್ ಆದಾಗೆಲ್ಲ ಒಂದಷ್ಟು ಹೇಳ್ತಾ ಇದ್ದೆ ನಾವು, ಮತ್ತೆ ಇನ್ನೊಂದಷ್ಟು ಕರೆಕ್ಷನ್ಸ್ ಹೇಳ್ತಾ ಇದ್ದೆ. ಹಿಂಗೇ ಟ್ರಾವೆಲ್ ಆಗ್ತಾನೇ ಇತ್ತು. ಈ ಟ್ರಾವೆಲ್ ಆಗೋ ಪ್ರೋಸೆಸ್ಸಲ್ಲಿ ಒಂದು ಸರಿ ಫೈನಲ್ ಆಗಿದೆ, ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿ ಎಲ್ಲ ಆದಮೇಲೆ ಒಂದು ಸರಿ ಇವ್ನು ಡೈರೆಕ್ಟಾಗಿ ಬಂದ್ಬಿಟ್ಟು, ಮಾಸ್ಟರ್ ರಾಜ್ ಬಿ ಶೆಟ್ಟಿ ಅವ್ರು ನಾನು ಕತೆ ಹೇಳಿದೆ, ಅವ್ರಿಗೆ ಇಷ್ಟ ಆಗಿದೆ ಅಂತ. ಏನು ರಾಜ್ ಬಿ ಶೆಟ್ಟಿ ಅವ್ರಿಗೆ ಹೇಳಿದೆ, ಅವ್ರಿಗೆ ಇಷ್ಟ ಆಗೋಯ್ತಾ? ಸರಿ, ಓಕೆ, ಡನ್. ಏನಂತ ಅಂದರು? ಇಲ್ಲ, ಅವ್ರು ತುಂಬ ಇಷ್ಟಪಟ್ಟಿದ್ದಾರೆ, ಮಾಡೋಣ ಅಂತ ಅಂದರು. ಆಮೇಲೆ ಟೆಕ್ನಿಕಲಿ ನೀವು ಪ್ರೇಮ್ ಅವರೆಲ್ಲ ಇರ್ತಾರೆ ಅಂತಂದರೆ ಖಂಡಿತ ಆಗುತ್ತೆ ಅಂತ. ಬಟ್ ಇವನಿಗೆ ಮೀಟಿಂಗ್ ಸೆಟ್ ಮಾಡ್ಕೊಟ್ಟಿದ್ದು ನಮ್ಮ ಪ್ರೇಮ್ ಸರ್. ಸರಿ, ಹೋಗಿ ಮಾತಾಡ್ಬಿಟ್ಟೆಲ್ಲ ಓಕೆ ಆದಮೇಲೆ ಸರಿ, ಬಟ್ ರಾಜ್ ಬಿ ಶೆಟ್ಟಿ ಸರ್ ಹತ್ರ ಮಾತಾಡಿದಾಗ ಇವನಲ್ಲಿ ಒಂದು ಮಾತು ಹೇಳಿದೆ, ಇದು ನಮ್ಮ ರವಿ ವರ್ಮ ಸರ್ ಮಾಡ್ತಾರೆ ಅಂತ ಒಂದು ಮಾತು ಹೇಳ್ಬಿಟ್ಟು ಬಂದಿದ್ದೆ. ಸರಿ, ರಾಜ್ ಸರ್ ಹತ್ರ ಮಾತಾಡ್ಕೊಂಡೆಲ್ಲ ಕೇಳಿದಾಗ, ಏನು ಸರ್ ನಿಮ್ಮ ಕತೆ ಇಷ್ಟ ಆಯಿತು? ಚೆನ್ನಾಗಿದೆ ಮಾಸ್ಟರ್, ಮಾಡೋಣ, ಇದೆಲ್ಲ ಚೆನ್ನಾಗಿದೆ ಅಂತೇಳಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದಾಗ ಅವ್ರು ಓಕೆ ಅಂತ ಹೇಳಿದ್ಮೇಲೆ ಅಲ್ಲಿಂದ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ಅಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಮಾಡಿದಾಗ ಅವಾಗ ಫಸ್ಟು ಜೊತೆ ಸೇರಿದ್ದು ನನಗೆ ನನ್ನ ಪ್ರೇಮ್ ಸರು ಮತ್ತು ರಕ್ಷಿತಾ ಮ್ಯಾಮ್, ಇವರಿಬ್ಬರು ಪ್ರೆಸೆಂಟ್ಸ್ ನನಗೆ ಒಂದು ಪ್ಲಸ್ ಆಯಿತು. ತಿರ್ಗಿ ಅದಾದಮೇಲೆ KVN ವೆಂಕಟ್ ಸರ್ ಫೈನಾನ್ಸು ಮತ್ತು ನನ್ನ ಸುಪ್ರೀತ್ ಸರ್ ಅದಕ್ಕೆ ಕರೆಕ್ಟಾಗಿ ನಾನು ಸಪೋರ್ಟ್ ಮಾಡಿ ಕೈ ಹಿಡಿದು ನಡ್ಸ್ಕೊಂಡ್ಬಂದರು. ಇವ್ರು 4 ಜನ ಮೇನ್ ಪಿಲ್ಲರ್. ಇವ್ರು 3 ಜನ 4 ಜನ ಮೇನ್ ಪಿಲ್ಲರ್ ಇಲ್ಲ ಅಂದರೆ ನಮ್ಮ ಟ್ರಾವೆಲ್ ಇನ್ನೂ ನಿಧಾನ ಆಗ್ಬಿಟ್ಟಿರೋದೇನೋ ಗೊತ್ತಿಲ್ಲ. ಬಟ್ ಅದ್ರ ಜೊತೆ ತಕ್ಕನಾಗೆ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ಒಬ್ಬರು ಅಂತಲ್ಲ, ಫ್ರಂಟಲ್ಲಿ ಕೆಲಸ ಮಾಡಿರೋರು ಇರ್ಬೋದು, ಬ್ಯಾಕಲ್ಲಿ ಕೆಲಸ ಮಾಡಿರೋರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಹಾರ್ಟ್ಫುಲ್ಲಿ ಒಂದು ನೀಟಾಗಿ ಒಂದು ವರ್ಕ್ ಮಾಡಿಕೊಟ್ಟಿದ್ದಾರೆ. ನನ್ನ ಕ್ಯಾಮ್ರಾಮ್ಯಾನ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವ್ರು ಇರ್ಬೋದು, ನನ್ನ ಡೈಲಾಗ್ ರೈಟರ್ ಇರ್ಬೋದು, ಮತ್ತು ನನ್ನ ಮೋಹನ್ ಬಿಕರ್ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಅವ್ರ ಜೊತೆ ಇರೋಂಥ ಪರಮೇಶ ಅಂತ ಒಬ್ಬ ಆರ್ಟ್ ಅಸಿಸ್ಟೆಂಟ್ ಹುಡುಗ, ಅವನಿರ್ಬೋದು ಇನ್ಚಾರ್ಜು. ತಿರ್ಗಿ ಅದಾದಮೇಲೆ ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ಗಳಿರ್ಬೋದು, ನರಸಿಂಹ ಅವ್ರು ಇರ್ಬೋದು. ತಿರ್ಗಿ ಆಮೇಲೆ ನನ್ನ ಮ್ಯಾನೇಜರ್ ಒಬ್ಬ ಮಂಜುನಾಥ್ ಅಂತ, ಅವನು EP ವರ್ಕ್ ಮಾಡ್ದ. ತಿರ್ಗಿ ಆಮೇಲೆ ಶ್ರೀಕಾಂತ್ ಅಂತ ಒಬ್ಬರು. ತಿರ್ಗಿ ಅದಾದಮೇಲೆ ನನ್ನ ಆಫೀಸ್ ಮ್ಯಾನೇಜರ್ ದೀಪಕ್ ಇರ್ಬೋದು. ತಿರ್ಗಿ ಆಮೇಲೆ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರುಗಳಿರ್ಬೋದು, ಪ್ರತಿಯೊಬ್ಬರು ಇಂಥವ್ರು. ಯಾಕಂದರೆ ಒಬ್ಬೊಬ್ಬರ ಹೆಸರು ಹೇಳ್ತಾನೆ, ಹೆಸರು ಕೂಡ ಮಿಸ್ ಆಗೋದಿಲ್ಲ ಅಂತ. ಪ್ರತಿಯೊಬ್ಬ ಡೈರೆಕ್ಷನ್ ಟೀಮ್ ಹುಡುಗರಿಂದ ಇಡ್ಬೋದು, ಎಲ್ಲರೂ ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ತುಂಬ ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ನೋ ವರ್ಡ್. ಅದಕ್ಕೇನು ಒಂದು ಪದಗಳು ಇಲ್ಲ, ಏನಿಲ್ಲ, ಬೆಲೆ ಕಟ್ಟೋಕ್ಕಾಗಿಲ್ಲ. ಅದಕ್ಕೇನಂತಂದರೆ ಅವ್ರು ಕೊಟ್ಟಿರೋ ಪ್ರೀತಿನೇ ಈ ರಕ್ಕಸಪುರದವಳು. ಇವತ್ತಿನ ಸಹ ನೀವೇನು ಟೀಸರ್ ನೋಡಿದರೆ ಎಲ್ಲ ಈ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಎಲ್ಲ ನನ್ನ ಆರ್ಟಿಸ್ಟ್ಗಳು, ಇವಾಗ ರಾಜ್ ಸರ್ ಓಕೆ ಅಂತ ಅಂದ್ಬಿಟ್ರು. ತಿರ್ಗಿ ಅದಾದಮೇಲೆ ಅದಕ್ಕೆ ಮಿಕ್ಕಿದ್ದು ಬೇಕಾಗಿರೋಂಥ ಗೌರವ್ ಇರ್ಬೋದು. ತಿರ್ಗಿ ಆಮೇಲೆ ನಮ್ಮ ಹೆಸರು ಉಮೇಶ್ ಸರ್ ಇರ್ಬೋದು. ತಿರ್ಗಿ ಅದಾದಮೇಲೆ ನಮ್ಮ ಜಹಾಂಗೀರ್ ಆಗಿರ್ಬೋದು, ಸ್ವತಿಷ್ಠ ಅವ್ರು ಇರ್ಬೋದು. ಆಮೇಲೆ ಜಹಾಂಗೀರ್ ಅವರು, ಅರ್ಚನಾ ಕೊಟ್ಟಿಗೆ ಇರ್ಬೋದು, ಮತ್ತು ಆ ಮಗು ಇರ್ಬೋದು. ತಿರ್ಗಿ ಅದಾದಮೇಲೆ ನಮ್ಮ ಗೌರವ್ ಮತ್ತು ಸಿದ್ದಣ್ಣ ಅವ್ರು ಇರ್ಬೋದು. ಅದಲ್ಲದೆ ಇನ್ನೊಂದಷ್ಟು ಜನ ಇವರು ಕೆಲಸ ಮಾಡಿದ್ದಾರೆ. ತಿರ್ಗಿ ಅದಾದಮೇಲೆ ನಮ್ಮ ಮ್ಯಾನೇಜರ್ ಬಸವರಾಜ್ ಇರ್ಬೋದು. ತುಂಬ ಜನ ಅಂದರೆ ಕಾಣದ ಕೈಗಳು ತುಂಬ. ಇದಕ್ಕೊಂದು ಈ ಒಂದು ವರ್ಡ್ನ ಎತ್ಕೊಂಡಿರೋ ಕೈಗಳು ಇರ್ತವೆ, ಅದು ಕಾಣದಿರೋ ಕೈಗಳವಲ್ಲ. ಆ ಥರ ತುಂಬ ಜನ ಇದಕ್ಕೆ ಒಂದಷ್ಟು ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ನಾನು ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲ ಪ್ರೇಕ್ಷಕರು ಈ ಸಿನಿಮಾ ಗೆದ್ದರೆ 100 ಕನಸುಗಳು ಗೆಲ್ಲುತ್ತಷ್ಟೇ, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ.
ಅಂದರೆ ನಾಟ್ ರವಿ ವರ್ಮ ಬಿಟ್ಬಿಡಿ, ರವಿ ವರ್ಮ ಬಿಟ್ಬಿಡಿ, ಹೌದು ನೀವು ಆಲ್ರೆಡಿ ಎತ್ತಿ ಒಂದು ತೊಗೊಂಡು ಒಂದು ಸ್ಥಾನ ನಿಲ್ಸಿದ್ದೀರಿ. ಅದಲ್ಲದೆ ನನ್ನನ್ನು ನಿಲ್ಸಿರೋ ಒಂದು ನಂಬಿಕೆ ಮೇಲೆ ಇನ್ನೊಂದಷ್ಟು ಜನ ಸೇರಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಹೌದು ಹೌದು ಈ ಸಿನಿಮಾ ಗೆದ್ರೆ ಅಷ್ಟು ಜನನೂ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಸರ್ ಹೇಳ್ತಾ ಇದ್ರು ಅಂದ್ರೆ ರಾಜ್ಬಿ ಶೆಟ್ಟಿ ಅವ್ರಿಗೆ ಕತೆ ಹೇಳಿದ್ರೆ ಹೆಂಗ್ ಒಪ್ಕೊಂಡ್ರು ಅಂತ. ಅದು ಅಲ್ಲದೆ ಇವ್ರಿಗೂ ಕೂಡ ಕತೆ ಇಂಪ್ರೆಸ್ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅವ್ರು ಎಲ್ಲಾ ತರದ ಸಿನಿಮಾಗಳಲ್ಲೂ ಕೆಲಸ ಮಾಡಿರ್ತಾರೆ. ಒಂದು ಲೈನ್ ಹೇಳ್ಬಿಟ್ರೆ ಅವ್ರು ಜಡ್ಜ್ ಮಾಡ್ತಾರೆ. ಅವ್ರಿಗೆ ಕತೆ ಹೇಳಿದ್ದು ಹೆಂಗಿತ್ತು, ನಿಮ್ ಥಾಟ್ ಹೆಂಗ್ ಸ್ಟಾರ್ಟ್ ಆಗಿದೆ ಈ ಕತೆ ಬಗ್ಗೆ? ಮಾಸ್ಟರ್ ಜೊತೆ ನಾನು ರುಸ್ತುಂ ಮೂವಿ ಅದಲ್ಲ, ಅದಕ್ಕಿಂತ ಮುಂಚೆನೂ ಟ್ರಾವೆಲ್ ಮಾಡ್ತಿದ್ದೆ ನಾನು. ಮಾಸ್ಟರ್ ಜೊತೆ ಫಸ್ಟ್ ವರ್ಕ್ ಮಾಡಿದ್ದು ಅಂತ ಹೇಳಿದ್ರೆ ರುಸ್ತುಂ ಮೂವಿಯಲ್ಲಿ. ರುಸ್ತುಂ ಮೂವಿ ಆದಮೇಲೆ ಅವ್ರ ಜೊತೆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು. ಅವ್ರು ತುಂಬ ವ್ಯವಸ್ಥೆಗಳು ಮಾಡ್ಕೊಟ್ಟಿದ್ರು ನನಗೆ, ಎಲ್ಲ ನೋಡ್ಕೊಳ್ಳೋದಾಗಲಿ ಎಲ್ಲ ಫಸ್ಟ್ ಅವರೇ ಚೆನ್ನಾಗಿ ನೋಡ್ಕೊಳ್ತಿದ್ರು. ಸೊ ಈ ಪಾಯಿಂಟಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಅಷ್ಟೇ, ಯಾವ್ದಾದ್ರು ಚೆನ್ನಾಗಿದ್ರೆ ನೋಡೋ ಪ್ರೊಡಕ್ಷನ್ ಮಾಡೋಣ, ಚೆನ್ನಾಗಿರುತ್ತೆ, ಒಂದು ಐಡಿಯಾ ಇರುತ್ತೆ. ಯಾಕಂದರೆ ನಾನು ಎಲ್ಲನೂ ಮಾಡಿದ್ದೀನಿ, ಈ ಸಿನಿಮಾ ರಂಗ ನನಗೆ ಎಲ್ಲನೂ ಕೊಟ್ಟಿದೆ, ಡೈರೆಕ್ಷನು ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಆಗ್ತಾನೆ ರುಸ್ತುಂ ಆಗಿತ್ತು, ಇನ್ನೊಂದು ಹೆಜ್ಜೆ ಮುಂದೆ ಏನಾದ್ರು ಒಂದು ಮಾಡಬೇಕನ್ನೋ ಅಂತ ಹೇಳಿದ್ರು. ನಾನು ಅವಾಗ ಹೇಳಿದೆ, ಸರ್ ಈ ಥರ ಕತೆಗಳಿದ್ದೆ, ನೀವು ಏನಾದ್ರು ಒಂದು ಹ್ಞೂ ಅಂತ ಹೇಳಿದ್ರು ಮಾಡೋಣ. ನೋಡಪ್ಪ ನಂಗೆ ಕತೆ ಏನಾರು ಇಷ್ಟ ಆಯ್ತು ನನಗೇನು ಪ್ರಾಬ್ಲಮ್ ಇಲ್ಲ, ಮಾಡ್ತೀನಿ, ಬಟ್ ನೀನು ಕತೆ ಚೆನ್ನಾಗಿ ಹೇಳ್ಬೇಕು ಅಷ್ಟೇ, ಕತೆ ಚೆನ್ನಾಗಿ ಮಾಡಬೇಕು ನೀನು ಅಷ್ಟೇ ಅಂತ ಹೇಳಿದ್ರು. ಸರಿ ಮಸ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಹಂಗೆ ಕಳೆದಾಗ ಒಂದು ಟೈಮ್ ನಾನು ಹೇಳಿದೆ, ಈ ಥರ ಒಂದು ಕತೆ ಮಾಡ್ಕೊಂಡಿದ್ದೀನಿ, ಒಂದಲ್ಲ ಒಂದು 2-3 ಕತೆಗಳು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವ್ರಿಗೆ ಯಾವ್ದು ಹೇಳಿದ್ರು ಅವರು ಒಂದು ಕರೆಕ್ಷನ್ ಹೇಳೋರು, ಹಿಂಗಿದ್ರೆ ಚೆನ್ನಾಗಿರುತ್ತೆ ಕಣ, ಹಿಂಗಿರುತ್ತೆ, ಆಯಿತು ಅದನ್ನ ಇನ್ಪುಟ್ಟಾಗಿ ತಗೊಂಡು ನಾವು ಹಂಗೆ ವರ್ಕ್ ಮಾಡ್ಕೊಂಡು ಹೋಗ್ತಿದ್ದೆ. ಫೈನ್ ಡೇ ಒಂದು ದಿನಗಳು ಕಳೀತಾ ಇದ್ದಂಗೆ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಏನಿಸ್ತಲ್ಲ, ನಾನು ಪ್ರೇಮ್ ಸರ್ ಹತ್ರ ಮಾತಾಡ್ಕೊಂಡಿದ್ದೆ. ಪ್ರೇಮ್ ಸರ್ ಜೊತೆ ನಾನು ಅಸ್ಟೆಂಟಾಗಿ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅವ್ರ ಹತ್ರ ಮಾಡ್ಬೇಕಾದ್ರೆ ಅವರು ಅದನ್ನೇ ಹೇಳಿದ್ರು, ನೀವು ಎಷ್ಟು ದಿನ ಅಂತ ಹಿಂಗೆ ಕೆಲಸ ಮಾಡ್ಕೊಂಡಿರ್ತೀವಿ, ಒಂದು ಹೆಜ್ಜೆಗೆ ಏನಾರು ಒಂದು ಮುಂದೆ ಹೋಗು ಅಂತ ಹೇಳಿದಾಗ, ಸರ್ ಆಯಿತು ಸರ್ ನನಗೆ ಈ ಥರ ರಾಜ್ಬಿ ಶೆಟ್ಟಿ ಕತೆ ಹೇಳಬೇಕು, ಒಂದು ಮೀಟಿಂಗ್ ರೆಡಿ ಮಾಡಿಕೊಟ್ರೆ ಏನು ಮಾಡ್ತೀನಿ. ಸರಿ ಅವರು ಒಂದು ಮಾತಾಡಿದೆ, ಇಮಿಡಿಯೇಟಾಗಿ ಫೋನ್ ಮಾಡಿ ಈ ಥರ ನಮ್ಮ ಹುಡುಗನೇ ಕತೆ ಹೇಳಬೇಕು ಅಂತಿದ್ದಾನೆ, ನೀವು ಕೇಳಿದ್ವಿ ಓಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಿಕ್ಕಿದೇನಿದೆ ಮಾತಾಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ರಾಜ್ ಸರ್ಗೆ ಕತೆ ಹೇಳಿದೆ. ಹೋಗಿದ ತಕ್ಷಣ ಅವ್ರಿಗೆ ಸೇಮ್ ಸಾರಿಗೆ ಹೇಳ್ದಂಗೆ 2-3 ಲೈನ್ ಹೇಳಿದೆ. ಈ ಲೈನ್ ಅವ್ರು ಪಿಕ್ ಮಾಡಿದ್ರು, ಇಷ್ಟ ಆಯಿತು ಅವ್ರಿಗೂ. ಇಷ್ಟ ಆಗಿದ ತಕ್ಷಣ ಸರಿ ಮುಂದೆ ಏನಿದೆ ನೋಡ್ಕೊಂಡು ಈ ಲೈನ್ ಮೇಲೆ ವರ್ಕ್ ಮಾಡ್ಕೊಂಬನ್ನಿ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ನಾನು ಆಯಿತು ಸರಿ ಅವ್ರು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಮಾಸ್ಟರ್ಗೆ ಒಂದು ಮಾತು ಹೇಳಿದೆ, ಈ ಥರ ಒಂದು ಹೇಳ್ಬಿಟ್ಟು ಬಂದಿದ್ದೀನಿ, ಮುಂದೆ ನೋಡೋಣ ಮಾಸ್ಟರ್ ಅಂತ ಹೇಳಿದ್ರು. ಆಯ್ತು ಮಗ ನೋಡು ನೀನು ಏನು ಪ್ರೋಸೆಸ್ ಮಾಡ್ತೀವಿ ಮಾಡು ಅಂತ ಹೇಳಿ. ಸ್ವಲ್ಪ ದಿನಗಳಾದಮೇಲೆ ಹೋಗಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಬಿಟ್ಟು ಅವ್ರು ಹೇಳಿದಾಗ ಅವ್ರು ಓಕೆ ಅಂತ ಹೇಳಿದ್ರು. ಪ್ರೊಡ್ಯೂಸರ್ ಯಾರು ಅಂತ ಅವರೇ ಕೇಳಿದ್ರು, ಪ್ರೊಡಕ್ಷನ್ ಹೌಸ್ ಯಾರು. ನಾನು ಒಂದೇ ಮಾತು ಅಲ್ಲೇ ಹೇಳಿದೆ, ಇಲ್ಲ ನನಗೆ 10 ವರ್ಷದಿಂದ ರವಿವರ್ಮ ಮಾಸ್ಟರ್ ಪರಿಚಯ ಇದ್ದಾರೆ, ಅವ್ರ ಹತ್ರನೇ ಮಾತಾಡ್ತೀನಿ ನಾನು ಅಂತ. ಇಲ್ಲ ಅವ್ರು ಮಾಡ್ತಾರಾ ಅಂತ ಹೇಳಿದ್ರು. ಅವ್ರಿಗೆ ಏನಂದರೆ ಟೆಕ್ನಿಕಲಿ ರವಿವರ್ಮ ಅಷ್ಟು ಸ್ವಲ್ಪ ಐಡಿಯಾ ಎಲ್ಲ ಚೆನ್ನಾಗಿದೆ ಅಲ್ಲ, ಅದಕ್ಕೆ ಅವ್ರು ಮಾಡ್ತಾರಾ ಅಂತ ಕೇಳಿದ್ರು. ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಹೊರಗಡೆ ಬಂದಿದ ತಕ್ಷಣ ನಾನು ಫೋನ್ ಮಾಡಿದ್ದು ಫಸ್ಟು ರವಿವರ್ಮ ಮಾಸ್ಟರ್ಗೆ, ಸರ್ ಈ ಥರ ಆಗಿದೆ, ಏನು ಸರ್ ಮಾಡೋಣವಾ ಅಂತ ಹೇಳಿದ್ರು. ನಿಂಗೆ ಅವರು ಓಕೆ ನಾ ಕತೆ ಓಕೆ ಅಂತ ಹೇಳಿದ್ರಾ, ನಿಮ್ಗೇನಿದಿಲ್ವಾ, ಅವ್ರು ಓಕೆ ಅಂತ ಹೇಳಿದ್ರೆ ಬಿಡು ಮಗ ಮಾಡೋಣ ಅಂತ ಹೇಳಿದ್ರು. ಸೊ ಅಲ್ಲಿಂದ ಜರ್ನಿ ಶುರುವಾಯಿತು. ಎಸ್. ಸೊ ಕ್ರಾಂತಿ ಸರ್, ಎಸ್ ರೈಟ್ರು, ನೀವು ಈ ಸಿನಿಮಾಗೆ ಸಂಭಾಷಣೆ ಬರೆದಿದ್ದೀರಾ, ಸಾಂಗು ಬರೆದಿದ್ದಾರೆ ಒಂದು. ಹೌದಾ? 2 ಸಾಂಗ್. ಅಯ್ಯೋ ಸರ್, ಅಂದ್ರೆ ಈಗ KD ರಿಲೀಸ್ಗೂ ಮುಂಚೆನೇ ಒಂದು ಅಡ್ವಾನ್ಸ್ ಟ್ರೇಲರ್ ಥರ ಇದು ಈ ಥರ ಇರುತ್ತೆ ಅನ್ನೋ ಥರದ್ದು ಒಂದು ಬ್ಲಾಕ್ ಬಸ್ಟರ್ ರೆಡಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಹೆಂಗ್ ಅನಿಸ್ತು ಈ ಟೀಮ್ ಜೊತೆ ನೀವು ಭಾಗಿಯಾಗಿದ್ದು? ಅಂದ್ರೆ ನಮ್ಮ KD ಟೀಮೇ ಕಂಟಿನ್ಯೂ ಆಗಿ ಹೋಗ್ತಿರೋದಲ್ಲ ಸರ್ ನಾವು. ಆಮೇಲೆ ರವಿ ಸರ್ ನಮ್ಮ ಜೊತೆ ವರ್ಕ್ ಮಾಡುವಾಗ ಅವರೇ ಕೋ ಡೈರೆಕ್ಟರ್ ಆಗಿರೋದ್ರಿಂದ ಈ ತರ ಕತೆ ಇದೆ, ಈ ಪ್ರೋಸೆಸ್ ಅಲ್ಲಿ ಇದೆ, ಮಾಸ್ಟರ್ಗಳಿದ್ದೀನಿ, ಮಾಸ್ಟರ್ ತುಂಬಾ ಇಷ್ಟಪಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಪ್ರತಿ ಪ್ರೋಸೆಸ್ ನನಗೆ ಗೊತ್ತು. ಹೌದು, ಆ ಕತೆ ಒಂದು ಹುಟ್ಟಿಂದ ಹಿಡಿದು ಅದು ಬೆಳವಣಿಗೆ ಯಾವ್ಯಾವ ಹಂತದಲ್ಲಿದೆ, ಆಮೇಲೆ ಮಾಸ್ಟರ್ ಏನು ಇನ್ಪುಟ್ಸ್ ಕೊಟ್ರು, ರಾಜ್ಬಿ ಶೆಟ್ಟಿ ಸರ್ ಏನು ಇನ್ಪುಟ್ಸ್ ಕೊಟ್ರು, ಅವನ್ನೆಲ್ಲ ಏನು ಇನ್ಕ್ಲೂಡ್ ಮಾಡಿ ನಾವ್ ಹೇಗ್ ತಗೊಳೋದು ಅಂತ ಅಂದ್ಬಿಟ್ಟು. ಆಮೇಲೆ KD ಒಂದು ರೌಡಿಸಮ್ ಸಬ್ಜೆಕ್ಟ್, ಆ ಜಾನರೇ ಒಂಥರ ಬೇರೆ. ಅದು ಆಲ್ರೆಡಿ ಏನೋ ದೇವ್ರ ದಯೆಯಿಂದ ಮಾಸ್ ರೈಟರ್ ಅಂತ ಒಂದು ಫಿಕ್ಸ್ ಆಗಿತ್ತು. ಅದು ಫಿಕ್ಸ್ ಆದ್ರೆ ಅಲ್ಲಿಗೆ ಫಿಕ್ಸ್ ಆಗ್ಬಿಡುತ್ತೆ. ಬಟ್ ಈ ಜಾನರ್ ಅದನ್ನ ಬ್ರೇಕ್ ಮಾಡುತ್ತೆ ಸರ್. ಇರೋದು ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್, ಆಮೇಲೆ ತುಂಬಾ ಪಂಚಿಂಗ್ಸ್ ಇರಲ್ಲ. ಮಾಸ್ಟರ್ ಸ್ಟಾರ್ಟಿಂಗ್ ನಾವು ಡಿಸ್ಕಸ್ ಮಾಡೋರು ಅಷ್ಟೇ, ನಮ್ ಡೈರೆಕ್ಟರ್ ಹೇಳಿದ್ದು ಅಷ್ಟೇ, ರಾಜ್ಬಿ ಶೆಟ್ಟಿ ಸರ್ ಹೇಳಿದ್ದು ಅಷ್ಟೇ, ತುಂಬಾ ಪಂಚಿಂಗ್ಸ್, ಬೇರೆ ಸಿನಿಮಾ ತರ ಕೌಂಟರ್ಗಳು ಆ ತರ ಏನು ಇರಲ್ಲ ಸರ್. ಒಂದು ನ್ಯಾಚುರಲ್ ಸಿನಿಮಾ. ಒಬ್ಬ ಪೊಲೀಸ್ ಅಧಿಕಾರಿ, ನೀವು ಆಲ್ರೆಡಿ ಏನ್ ನೋಡಿದ್ರೆ ಅದೇ ಯಾವತ್ತೂ ಮಾಡದೇ ಇರುವಂತ ಪಾತ್ರ ರಾಜ್ಬಿ ಶೆಟ್ಟಿ ಸರ್ಗೆ. ಅಲ್ಲಿಂದನೇ ಈ ಸಿನಿಮಾ ತುಂಬಾ ಸರ್ಪ್ರೈಸ್ ಅನ್ಸೋದು. ಆಮೇಲೆ ಆ ಪಾತ್ರನೂ ನಮ್ಮ ಡೈರೆಕ್ಟರ್ ಹಾಗೆ ಡಿಸೈನ್ ಮಾಡಿದ್ದಾರೆ ಸರ್, ಅದು ತುಂಬಾ ಚೆನ್ನಾಗಿ ಹೋಗಿದೆ. ಆಮೇಲೆ ಇದೊಂದು ಮಹದೇಶ್ವರ ಬೆಟ್ಟ, ಆ ತಪ್ಪಲಲ್ಲಿ ನಡೆಯುವಂತ ಒಂದು ಕತೆ, ಆ ಭಾಷೆನೂ ತುಂಬಾ ಬೇರೆ ತರ ಇರುತ್ತೆ, ಅದು ತುಂಬಾ ಚಾಲೆಂಜಿಂಗ್. ಆ ತರ ತುಂಬಾ ಚೆನ್ನಾಗಿದೆ ಸರ್. ಎಸ್ ಸರ್, ಆಕ್ಷನ್ ಕೊರಿಯೋಗ್ರಾಫರ್ ಅಂದ ತಕ್ಷಣ ಆಕ್ಷನ್ ಸಿನಿಮಾಗಳನ್ನ ಇಷ್ಟಪಡ್ತಾರೆ ಅನ್ಕೋತಾರೆ. ಬಟ್ ನಿಜವಾಗ್ಲೂ ರವಿ ವರ್ಮ ಅವ್ರಿಗೆ ಯಾವ ಥರದ ಸಿನಿಮಾಗಳು ಇಷ್ಟ ಆಗುತ್ತೆ ನೋಡೋದಕ್ಕೆ ಥಿಯೇಟ್ರಲ್ಲಿ? ಸರ್ ನಾನು ಎಲ್ಲಾ ತರ ಸಿನಿಮಾನು ನೋಡ್ತೀನಿ ಸರ್. ಇದೇ ಅದೇ ಅಂತ ಯಾವ್ದು ಸೀಮಿತ ಇಲ್ಲ, ಬರೀ ಆಕ್ಷನ್ ನನ್ನ ವೃತ್ತಿ. ಹೌದು, ಓಕೆನಾ. ಬಟ್ ಸಿನಿಮಾ ಅಂತ ಬಂದ್ರೆ ನನಗೆ ಎಲ್ಲಾ ಕಡೆಯಿಂದನೂ ಪರಿಪೂರ್ಣವಾಗಿರ್ಬೇಕು. ಅದು
ಲವ್ ಸಿನಿಮಾ ಅಂದ್ರೆ ಲವ್ ಏನ್ ಪ್ರಾಪರ್ ಆಗಿರ್ಬೇಕು, ಯಾವುದೇ ತರದ ಕರೆಕ್ಷನ್ಸ್ ಇರಬಾರ್ದು. ಇಲ್ಲ ಥ್ರಿಲ್ಲರ್ ಹೋಗ್ತೀವಿ, ಥ್ರಿಲ್ಲರ್ ಪ್ರಾಪರ್ ಆಗಿರ್ಬೇಕು. ಅಲ್ಲೆಲ್ಲ ಸುಮ್ಮನೆ ಡೈವರ್ಷನ್ ಮಾತ್ರ ಯಾವ್ದು ಆ ಥರ ಡೈವರ್ಷನ್ ಆಗಂತದ್ದು ಯಾವ್ದು ಇರಬಾರ್ದು. ಓಕೆ ಓಕೆ. ಬಟ್ ಇದು ಏನಂತ ಇವ್ರ ಕತೆ ಹೇಳಿದಾಗ ಓಕೆ, ಇದು ರಾಜ್ ಸರ್ ಒಂದು ಹೊಸ ಥರ ಇರುತ್ತೆ. ಅವ್ರು ಮಾಡಿದ್ರೆ ಇದು ಒಂದು ಫಸ್ಟ್ ಟೈಮ್ ಕಾಪು, ತಿರ್ಗಿ ಅದಾದ್ಮೇಲೆ ಅವ್ರಿಗೆ ಆದಂಥ ಇದು ಹೊಸ ಥರದ ಜಾನರು, ತಿರ್ಗಿ ಅದಾದ್ಮೇಲೆ ಫಸ್ಟ್ ಟೈಮ್ ಅವ್ರು ಕರಾವಳಿ ಭಾಷೆ ಬಿಟ್ಟು ಮಳವಳ್ಳಿ ಭಾಷೆ ಮಾತಾಡೋಂಥದ್ದು, ಹೌದು ಸರ್. ಇದೆಲ್ಲ ಒಂದು ಹೊಸದಾಗಿ ಒಂದು ಅವ್ರಿಗೆ ಚಾಲೆಂಜಿಂಗ್ ಆಗೋಂಥ ಒಂದು ಲೈನ್ ಅಂತ ಅನ್ಕೊಂಡು ನಾವು ಪ್ರಯತ್ನ ಪಟ್ಟಿದ್ದು. ಆಮೇಲೆ ಮಾಸ್ಟರ್ ಪ್ರೊಡ್ಯೂಸರ್ ಆಗಿದ್ರು ಕೂಡ ನಾವು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ನಾವು ಶೂಟ್ ಮಾಡಿದ್ರು ಕೂಡ ಇಲ್ಲ ಇಲ್ಲಿ ಇನ್ನೂ ಏನೋ ಬೇಕು ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಅದನ್ನ ತುಂಬಾ ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡೋದು ಅವೆಲ್ಲ ನಮಗೆ ತುಂಬಾ ಪ್ಲಸ್ ಆಗಿದೆ ಈ ಸಿನಿಮಾ ಇಂದ ಟೆಕ್ನಿಕಲಿ. ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ, ಶೂಟ್ ಮಾಡಾದ್ಮೇಲೆ ಇವರೆಲ್ಲ ಓಕೆ ಅಂತ ಹೇಳಿದ್ರು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ. ಮತ್ತೆ 2 ದಿವಸ ಏನೋ ಶೂಟ್ ಮಾಡಿದ್ವಿ ನಾವು. ಮತ್ತೆ ಫೈಟ್ ಕಂಟಿನ್ಯೂ. ಮಾಸ್ಟರ್ ಇವಾಗ ಶೆಡ್ಯೂಲ್ ಮುಗ್ದೋಗಿತ್ತು, ಎಲ್ಲೋ ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿದ್ವಿ ಎಲ್ಲ ಮಾಡಿ. ಬಟ್ ಎಡಿಟ್ ಮಾಡಿ ನೋಡಿದ್ಮೇಲೆ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಇನ್ನೂ ಬೇಕು ಅಂದ್ರೆ ಆ ಒಂದು ಕಥೆಯಲ್ಲಿ ಅದು ಫೈನಲ್ ಸೀಕ್ವೆನ್ಸ್ ಇನ್ನೂ ಹೆವಿ ಇರಬೇಕು ಅಂತ ಒಂದು ಅನಿಸ್ತು. ಅದರಿಂದ ಮತ್ತೆ ಇನ್ನೂ 2 ದಿವಸ ಶೂಟ್ ಮಾಡಿದ್ವಿ ನಾನು. ಮತ್ತೆ ಸರ್ ಅಂದ್ರೆ ಅನ್ಸಿರುತ್ತಲ್ವಾ, ಅಂದ್ರೆ ನೀವು ಆಕ್ಷನ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವೊಬ್ರು ಹೊಸ ಪ್ರೊಡ್ಯೂಸರ್ಸ್ ಇರ್ತಾರೆ, ಬಜೆಟ್ ಲಿಮಿಟೇಷನ್ಸ್ ಇರುತ್ತೆ, ಇನ್ನೂ ತುಂಬಾ ಚೆನ್ನಾಗಿ ಅದಕ್ಕೆ ಕತೆಗೆ ಇನ್ನೂ ಜೀವ ಇರುತ್ತೆ, ಇನ್ನೂ ದೊಡ್ಡದಾಗಿ ತೋರಿಸ್ಬೇಕು ಅನ್ನೋದಿರುತ್ತೆ. ಅಲ್ಲಿ ಆಗಿರಲ್ಲ ಕೆಲವೊಂದ್ಸಲ, ಅಯ್ಯೋ ಬಜೆಟ್ ಇಷ್ಟೇ ಇದೆ ಅಂತ ಅವ್ರು ಹೇಳಿದಾಗ ನೀವು ಅವ್ರಿಗೆ ಸರಿ ಬಿಡಿ ಆಯ್ತು ಅಂತ ಕಾಂಪ್ರಮೈಸ್ ಮಾಡಿ ಅವ್ರ ಕಡೆನೂ ನೋಡ್ಕೊಂಡು ಮಾಡಿರ್ತಾರೆ. ಬಟ್ ಇಲ್ಲಿ ನೀವು ಪ್ರೊಡ್ಯೂಸರ್ ಆಗಿರೋದ್ರಿಂದ ಇದಕ್ಕೆ ಇನ್ನೂ ಬೇಕು ಅಂದಾಗ ಅದು ಹಾಕೋದಿದೆಯಲ್ಲ, ಅದು ತುಂಬಾನೇ ಕೆಲವೊಂದ್ಸಲ. ಅಲ್ಲ, ನಾನು ಏನ್ ಮಾಡಿದ್ದೀನಿ ಅಂದ್ರೆ ಓಪನ್ ಆಗಿ ಹೇಳ್ತೀನಿ, ಎಲ್ಲಿ ಬೇಕು ಅಲ್ಲಿ ಎಲ್ಲ ಕೊಟ್ಟಿದ್ದೀನಿ, ಇನ್ನೂ ಜಾಸ್ತಿ ಕೊಟ್ಟಿದ್ದೀನಿ. ಎಲ್ಲಿ ಬೇಡ ಅಲ್ಲಿ ನಾನು ಕಟ್ಟು ಮಾಡಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಇವಾಗ ಎಕ್ಸಾಂಪಲ್ ಒಂದು ಜೀಪಲ್ಲಿ ಒಂದು ಆಕ್ಷನ್ ಇತ್ತು, ಜೀಪ್ಗೆ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟು ಎಲ್ಲ ಹೋಯ್ತು. ಜೀಪ್ ವಿತ್ ಫೈನಲ್ ಆಕ್ಷನ್ ಆದ್ಮೇಲೆ ಅದು ಪಲ್ಟಿ ಆಗುತ್ತೆ ಆ ಥರ ಎಲ್ಲ. ಬಟ್ ಜೀಪ್ ಒಳಗಡೆ ಚೆನ್ನಾಗಿರಲ್ಲ, ಒಂಚೂರು ಬೇರೆ ರೀತಿ ಬೇಕು ಅನ್ಕೊಂಡು ವ್ಯಾನ್, ಆಗಿನ ಕಾಲದ ವ್ಯಾನ್ ಸಿಗ್ಬೇಕಲ್ಲ, ನಮ್ 90s ವ್ಯಾನ್ ಸಿಗ್ಬೇಕು, ಅದು 90s 95 ಸಮಥಿಂಗ್ ಒಳಗಡೆನೆ ಆ ವ್ಯಾನ್ ಸಿಗ್ಬೇಕು. ಆ ವ್ಯಾನ್ ಬಂದು ಕಾಸ್ಟ್ಲಿ ಹೇಳ್ತಾರೆ ಸರಿ, ಬಟ್ ನನಗೆ ಬ್ಯೂಟಿನೂ ಬರ್ಬೇಕಲ್ಲ ಸರಿ, ಬೇಕು ಅಂತೇಳಿ ಆ ವ್ಯಾನು ಮತ್ತೆ ನಾವು ರೀಕ್ರಿಯೇಟ್ ಮಾಡಿ ತಿರ್ಗಿ ವ್ಯಾನ್ ಒಳಗಡೆ ಒಂದು ಆಕ್ಷನ್ ಮಾಡಿ ಅದೊಂದು ಬೇರೆ ರೀತಿ ಮಾಡಿ ಆ ಜೀಪನ್ನು ತಗೊಂಡಿದ್ದ ಜೀಪ್ ಹಂಗೆ ಸೈಡ್ ಸ್ಕ್ರಾಪ್ ಮಾಡಿ ತಿರ್ಗಿ ಮತ್ತೆ ವ್ಯಾನ್ ಅಪ್ಸೆಟ್ ಮಾಡಿ ಎಲ್ಲ ಮಾಡಿ ಒಂದು ಬೇರೆ ರೀತಿ ಅಂದ್ರೆ ಎಲ್ಲಿಗೆ ಬೇಕಲ್ಲಿ ಖರ್ಚು ಮಾಡೋಣ, ಬೇಡದ ಜಾಗದಲ್ಲಿ ಸುಮ್ಮನೆ ಯಾಕೆ ಅನ್ಕೊಂಡು ಒಂದು ಫೀಲ್ ಮಾಡಿದ್ವಿ ಅಷ್ಟೇ. ಬೀಳೋದು ತುಂಬಾ ದೊಡ್ಡ ಆಕ್ಷನ್ ಸೀಕ್ವೆನ್ಸ್. ನಮ್ ಕತೆ ಟರ್ನ್ ಆಗದೆ ಅಲ್ಲಿಂದ. ಅದು ನಾರ್ಮಲ್ ಅಲ್ಲ, ಮಾಸ್ಟರ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಎಕ್ಸ್ಟ್ರೀಮ್ ಅಲ್ಲೇ ಇರುತ್ತೆ. ಫುಲ್ ಎಲ್ಲ ಬ್ಲಾಸ್ಟ್ ಅಷ್ಟೇ. ಮಾಸ್ಟರ್ ಹೇಳಿದ್ರಲ್ಲ ಆ ತರ ಒಂದ್ಸರಿ ಬಿತ್ತಂದ್ರೆ ಮುಗೀತದು. ಇನ್ನೊಂದು ಟೇಕ್ ಇರಲ್ಲ, ಮಿಸ್ ಆಯ್ತು. ಇಲ್ಲ, ಅದಕ್ಕೆ 4-5 ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಅವತ್ತೊಂದು ದಿವಸನೂ 4 ಕ್ಯಾಮ್ರಾ ಪ್ಲಸ್ ಎಕ್ಸ್ಟ್ರಾ ಬಾಡಿಗಳು 1-2 ತಿರ್ಗಿ ಅದಾದ್ಮೇಲೆ ಮತ್ತೆ ಕಾರ್ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ, ಆ ಕಾರ್ಗೂ ಅಷ್ಟೇ ಅವತ್ತೊಂದು ಸಿಕ್ಕ ಎಕ್ಸ್ಟ್ರಾ ಕ್ಯಾಮ್ರಾಗಳು ತರಿಸಿ ಅಂದ್ರೆ ಒಂದು ಬೇರೆನೆ ಎಲ್ಲೂ ಯಾವುದೇ ತರದ್ದು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇವಾಗ ಮೋಹನ್ ಬಿ ಕೆರೆ, KM ಪ್ರಕಾಶ್, ವಿಲಿಯಂ ಡೇವಿಡ್, ಇವರು ಮತ್ತೆ ನಮ್ಮ ಯಾರು ಅರ್ಜುನ್ ಜನಿ ಅವ್ರು ಇರ್ಬೋದು, ಈ ತರ ಎಲ್ಲ ದೊಡ್ಡ ಟೆಕ್ನಿಷಿಯನ್ ಸೇರಿದಾಗ ಯಾರಾದ್ರೂ ಕಾಂಪ್ರಮೈಸ್ ಆಗೋರು ಇದಾರ ಅಲ್ಲಿ? ಯಾರಿಲ್ಲ. ಬಟ್ ಅದೇ ಸಿನಿಮಾಗೆ ಏನ್ ಬೇಕು, ಎಷ್ಟು ಬೇಕು ಅಷ್ಟನ್ನ ಟೆಕ್ನಿಕಲ್ ಆಗಿ ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿದೀವಿ ಸರ್. ಎಸ್ ಸರ್, ಸಿನಿಮಾದ ಟೀಸರ್ ನೋಡ್ತಿದ್ರೆ ನಮ್ಮ ಮೇಲ್ನೋಟಕ್ಕೆ ಒಂದು ಎಲ್ಲರೂ ಮನೆ ಮುಂದ್ಗಡೆ ತೆಂಗಿನಕಾಯಿ ಇದ್ದು ಕಟ್ಟಿರ್ತಾರೆ, ಒಂದು ವಾಮಾಚಾರದ್ದಿದೆ, ಒಂದು ದೈವ ಇದೆ, ಒಂದಿಷ್ಟು ಸಸ್ಪೆನ್ಸ್ ಇದೆ, ಹಾರರ್ ಇದೆ. ಏನಿದೆ ಎಕ್ಸಾಕ್ಟ್ಲಿ ಸಿನಿಮಾದಲ್ಲಿ ರಕ್ಕಸ ಪುರದೊಳಲ್ಲಿ? ಹೇಳಿದ್ನಲ್ಲ ಸರ್, ಬಿಗಿನಿಂಗ್ ಒಂದು ಮಾತು ಹೇಳಿದ್ದೆ, ಅದೇ ಇವಾಗಲೂ ರಕ್ಕಸ ಅನ್ನೋದು ಒಬ್ಬ ರಾಕ್ಷಸ. ರಕ್ಕಸ ಅಂದ್ರೆ ನಾವು ಇವಾಗ ವಿಲನ್ ಅಂತ ನಾನು ಡೈರೆಕ್ಟ್ ಆಗಿ ರಕ್ಕಸ ಅಂತ ಹೇಳ್ತೀನಿ, ದೇವರು ದೆವ್ವ ಅಂತ ಹೇಳಿದ್ರೆ ರಕ್ಕಸ ಅಂದ್ರೆ ಒಬ್ಬ ವಿಲನ್. ಸೊ ಅವನಿರೋ ಊರು ಅದಷ್ಟೇ. ಸೊ ಕೊಳ್ಳೆಗಳ ಬ್ಯಾಕ್ ಡ್ರಾಪ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದು ಜಾಸ್ತಿ ಆ ಇನ್ಸಿಡೆಂಟ್. ಅದನ್ನ ಸ್ವಲ್ಪ ಒಳಗಡೆ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಕೊಳ್ಳೆಗಳ ಬ್ಯಾಕ್ ಡ್ರಾಪ್ ಎಲ್ಲ ಇರೋದಲ್ಲ. ಅಂದ್ರೆ ಮೀನ್ಸ್ ನೀವ್ ಹೇಳ್ತಿದ್ದೀರಲ್ಲ ತೆಂಗಿನಕಾಯಿ ಆಗಿರ್ಬೋದು, ಅದೆಲ್ಲ ಬಂದ್ಬಿಟ್ಟು ಆ ಬ್ಯಾಕ್ ಡ್ರಾಪ್ಗೆ ಬರುವಂತ ಒಂದು ಸನ್ನಿವೇಶಗಳು. ಸೊ ಅದರಿಂದ ಸಿನಿಮಾ ಕತೆಗೆ ಎಲ್ಲ ಇರುತ್ತೆ ಅಂದ್ರೆ ಸಿನಿಮಾ ಕತೆಗೆ ಅದು ಬೇಕಾಗಿತ್ತು ಅಷ್ಟೇ. ಅದು ಬಿಟ್ಟು ಅದೇ ಸಿನಿಮಾ ಕತೆ ನೀವೇನ್ ಪ್ರಿಡಿಕ್ಟ್ ಮಾಡ್ತೀರೋ ಅದೇ ಬರುತ್ತೆ ಅಂತ ಅಲ್ಲ, ಬೇರೆ ಇರುತ್ತೆ ಸಿನಿಮಾ ಒಳಗಡೆ. ಓಕೆ, ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದು ಐ ಥಿಂಕ್ ಆ ಥರದ್ದು ಏನಾದ್ರು ಇದೆಯಾ? ಅಂದ್ರೆ ತಾಯಿನ ಹುಡುಕ್ಬೇಕು ಅಂತ ಮಗು ಏನೋ ಕೇಳ್ತೀವಿ, ನಾವು ಟೀಸರ್ ಬಿಟ್ಟಿರೋದು ಅದೇ ಅಲ್ವಾ ಸರ್? ನಿಮ್ ಕಥೆನೇ ಅಲ್ಲೇ ಹೇಳಿದೀವಲ್ಲ ನಾವು ನಿಮ್ಗೆ. ಬಟ್ ನೀವು ಏನ್ ಟೀಸರ್ ನೋಡ್ತಾ ಇದೀರೋ ಆ ಕತೆ ಅಂತಾನೆ ನೀವು ಫೀಲ್ ಮಾಡೋದು. ಬಟ್ ವರ್ಡ್ ಬೇರೆ ಇರುತ್ತೆ, ಒಂದು ವಿಷಯ ಬೇರೆನೇ ಇದೆ, ಬೇರೆ ವಿಷಯಗಳು ಇರುತ್ತೆ. ತುಂಬಾ ಇದೆ ಸರ್, ಟ್ವಿಸ್ಟಿಂಗ್ ಪಾಯಿಂಟ್ಗಳು ತುಂಬಾ ಇದೆ. ಆರ್ಟ್ ಫಾರ್ ಹೆಣ್ಮಕ್ಳು ಹೊಡಿತಾರೆ, ತಿರ್ಗಿ ಯಾವ್ದೋ ಮಗು ತಾಯಿ ಹುಡುಕ್ತಾ ಇದೆ ಅನ್ನೋದಲ್ಲ, ತಿರ್ಗಿ ಅದಾದ್ಮೇಲೆ ಮನೆ ಮುಂದೆ ಕಾಯಿ ಕಟ್ಟೋದು, ಅಂದ್ರೆ ಎಲ್ಲ ಒಂದೊಂದಕ್ಕೆ ಒಂದೊಂದು ತಿರುವು ಕೊಟ್ಕೊಂಡು ಹೋಗ್ತಾ ಇರ್ತದೆ. ಎಲ್ಲೂ ಇಲ್ಲಿಗೆ ಎಂಡ್ ಅನ್ನೋದು ಯಾವ್ದಿಲ್ಲ. ಒಂಥರ ಹಾವು ಏಣಿ ಆಟ ಇದ್ದಂಗೆ, ಇನ್ನೊಂದ್ ಮೆಟ್ಲಿಗೆ ಹೋದಾಗ ಇನ್ನೊಂದೇನೋ ಬರುತ್ತೆ, ತಿರ್ಗಿ ಅಲ್ಲಿಂದ ಟಿಚ್ಚಾರ್ ಇನ್ನೆಲ್ಲ ಒಂದ್ ಕಡೆ ಹೋಗುತ್ತೆ. ಆತರ ಒಂದು ಪ್ರತಿಯೊಂದು ಕ್ಯೂರಿಯಾಸಿಟಿ ಉಟ್ಕೊಂಡು ಹೋಗ್ತಾನೆ ಇರುತ್ತೆ.
ರವಿ ವರ್ಮಾ ಸರ್ ಒಂದು ಮಾತು ಹೇಳಿದ್ರು, ಅಂದ್ರೆ ಫಸ್ಟ್ ಟೈಮ್ ರಾಜ್ ಬಿ ಶೆಟ್ಟಿ ಅವರು ಒಂದು ಕರಾವಳಿ ಭಾಗದ ಕಥೆನ ಬಿಟ್ಟು ಈ ಕಡೆ ಭಾಗದ ಕಥೆನ ಮಾಡ್ತಿರೋದು. ಅದು ಹೊಸ್ತನ ಆದ್ರೂ ಕೂಡ ಅವ್ರಿಗೆ ಡೈಲಾಗ್ಸ್ ಹೆಂಗಿರುತ್ತೆ ಇದರಲ್ಲಿ, ಅವ್ರಿಗೆ ಹೆಂಗೆ, ಬಿಕಾಸ್ ನಮ್ಗೆ ರಾಜ್ ಬಿ ಶೆಟ್ಟಿ ಅವ್ರ ಅಂದ ತಕ್ಷಣ ಕರಾವಳಿ ಭಾಗದ ಡೈಲಾಗ್ಸೇ ನೆನಪಿರುತ್ತೆ. ಬಟ್ ಅವ್ರನ್ನ ಈ ಭಾಗಕ್ಕೆ ಆ ಡೈಲಾಗ್ಸ್ನ ಕನ್ವರ್ಟ್ ಮಾಡಿ ಇವ್ರಿಗೆ ಹೆಂಗ್ ಮ್ಯಾಚ್ ಮಾಡಿದ್ರೆ ನೀವು? ಅಂದ್ರೆ ಆ ಪ್ರಾಂತ್ಯದಲ್ಲಿ ನಡೆಯುವಂತ ಕತೆ ಸರ್. ರಾಜ್ ಸರ್ದು ತುಂಬಾ ಆ ತರನು ಇರಲ್ಲ. ಹೌದು, ಯಾಕಂದ್ರೆ ಕೆಲವೊಂದು ಅವ್ರು ಎಲ್ಲಾ ಕಡೆ ಜೆಲ್ ಆಗ್ತಾರೆ. ಎಷ್ಟು ಬ್ಲೆಂಡ್ ಮಾಡಬೇಕು ಆ ತರ ಬ್ಲೆಂಡ್ ಮಾಡ್ಬೇಕು ನಾವು ಅದನ್ನ. ಅದು ರಾಜ್ ಸರ್ ಪಾತ್ರ ಹೇಗಿದೆಯೋ ಆ ಸಂಭಾಷಣೆನೂ ಅದೇ ತರ ಇರುತ್ತೆ ಸರ್. ಅಂದ್ರೆ ತುಂಬಾ ಜಾಸ್ತಿ ಮಾತಾಡಲ್ಲ. ಈಗ ಲಾಸ್ಟ್ ನೀವು ಸೂಪ್ರಮ್ಸ್ ನೋಡಿದ್ರೆ ಅವ್ರು ತುಂಬಾ ಎಕ್ಸ್ಟ್ರೋವರ್ಡ್ ತರ ಬಿಹೇವ್ ಮಾಡೋದು, ಆ ಬಾಡಿ ಲ್ಯಾಂಗ್ವೇಜ್, ವಾಯ್ಸ್ ಟೋನ್ ಇಂದನೂ ಅವ್ರು ತುಂಬಾ ಇದ್ ಮಾಡ್ತಾರೆ. ಆಮೇಲೆ ಅವ್ರು ತುಂಬಾ ವರ್ಸೈಟಲ್ ಇರೋದ್ರಿಂದ ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಏನ್ ಕೊಟ್ಟಿದ್ದೀನೋ ಆ ಪಾತ್ರ ನಾವು ಈ ಸಿನಿಮಾದಲ್ಲಿ ಕೊಡಬಾರ್ದು ಅಂತ ಅಂದ್ಬಿಟ್ಟು ಇದು ತುಂಬಾ ಡೀಸೆಂಟ್ ಆಗಿ ಡಾರ್ಕ್ ಕಾಮಿಡಿ ಮಾಡ್ಕೊಂಡು ಆಮೇಲೆ ಜಾಸ್ತಿ ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ. ಆ ತರ ಒಂದು ಪಾತ್ರ ತುಂಬಾ ಚೆನ್ನಾಗಿದೆ ಸರ್. ನಾನು ಲಾಸ್ಟ್ ಹೇಳ್ತಾ ಇದ್ದೆ ಇದನ್ನ, ಅಂದ್ರೆ ಪ್ರತಿಯೊಬ್ಬ ಯೂನಿಫಾರ್ಮ್ ಹಾಕಿರೋ ಒಬ್ಬ ಪೊಲೀಸ್ ಆಫೀಸರ್ ಸಿನಿಮಾ ಅಂತ ಅಂದ್ರೆ ಯಾವ್ದೋ ಒಂದು ಕೇಸ್ ನ ಹುಡಿಕೊಂಡು ಹೋಗ್ತಾನೆ, ಏನೋ ಒಂದು ಆಗುತ್ತೆ. ಆದ್ರೆ ಈ ಸಿನಿಮಾ ಏನಂದ್ರೆ ಕೇಸೇ ಅವನ್ನ ಹುಡಿಕೊಂಡ್ ಬರುತ್ತೆ. ಅಲ್ಲಿಂದನೇ ಇದು ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಆಗುತ್ತೆ ಸರ್. ಆ ಸ್ಕ್ರೀನ್ ಪ್ಲೇ ಅಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಅದಕ್ಕೆ ಡೈಲಾಗ್ ಬರೆದಿರೋದೇ ತುಂಬಾ ಖುಷಿ ವಿಚಾರ. ಅದಕ್ಕೆ ಪ್ರೇಮ್ ಸರ್ ಅಂತ ಒಂದು ಮಾಸ್ಟರ್ ಮೈಂಡ್ ಬರ್ತಾರೆ, ರವಿವರ್ಮಾ ಮಾಸ್ಟರ್ ಅಂತ ಮಾಸ್ಟರ್ ಮೈಂಡ್ಗಳು ಬರ್ತಾರೆ. ಇಬ್ರು ಡೈರೆಕ್ಟರ್ಗಳು ಸೇರಿದ್ರೆ ಅದು ತೂಕ ಬೇರೆ ಇರುತ್ತೆ ಸರ್. ನಿಮ್ಗೆ ಸಿನಿಮಾ ನೋಡುವಾಗ ಆ ಸ್ಕ್ರೀನ್ ಪ್ಲೇ ಹೋಗ್ತಿರೋದು, ಆ ಸಿನಿಮಾ ಏನು ಟ್ವಿಸ್ಟ್ ಅಂಡ್ ಟರ್ನಿಂಗ್ಸು ಅವೆಲ್ಲ ನೋಡುವಾಗ ಅನ್ಸುತ್ತೆ ಸರ್ ಇದು ಇಷ್ಟು ಜನ ಸೇರಿ ಮಾಡಿರೋ ಸಿನಿಮಾ ಅಂತ ಅನ್ಬಿಟ್ಟು. ಎಸ್ ಸರ್, ಅಂದ್ರೆ ಆಸ್ ಎ ಪ್ರೊಡ್ಯೂಸರ್ ಆಗಿ ಒಂದು ಈ ಕಡೆ ಮೈಂಡ್ ಓಡ್ತಿದ್ರೆ ಇಲ್ಲಿ ಆಕ್ಷನ್ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಇನ್ನೊಂದ್ ಥರದ ಮೈಂಡ್ ಓಡ್ತಿರುತ್ತೆ. ನಿಮ್ಗೆ ಮೋಸ್ಟ್ ಚಾಲೆಂಜಿಂಗ್ ಅನ್ಸಿದ್ದು ಯಾವ್ದು ಇದರಲ್ಲಿ? ಬಿಕಾಸ್ ನೀವು ಯೂಶುವಲಿ ನಿಮ್ ತುಂಬಾ ರಿಸ್ಕಿ ಸ್ಟಂಟ್ಸ್ ಎಲ್ಲ ಮಾಡ್ತಿರ್ತಾರೆ ಇಂಡಸ್ಟ್ರಿಗಳಲ್ಲಿ. ಇದ್ರಲ್ಲಿ ಯಾವ್ದಾದ್ರು ಆ ಥರದ್ದೊಂದು ಚಾಲೆಂಜಿಂಗ್ ಆಗಿ ಮಾಡೋಣ ಅಥವಾ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಯಾವ್ದಾದ್ರು ಅನಿಸ್ತಾ ಸರ್ ನಿಮ್ಗೆ ಈ ರಕ್ಕಸಪುರದಲ್ಲಿ? ಅದೆಲ್ಲ ಇವ್ರು ವಹಿಸ್ಕೊಂಡಿದ್ರಲ್ಲ ಸರ್ ಎಲ್ಲ. ಚಾಲೆಂಜಿಂಗ್ ಅಲ್ಲ. ಇವಾಗ ಮಾಸ್ಟ್ರು ಸ್ಟಂಟ್ ಮಾಡ್ತಾರೆ ಅಂದ್ರೆ ಅವರು ಅವ್ರ ಪಿಕ್ಚರ್ ಸ್ವಂತ ಪಿಕ್ಚರು ಇಲ್ಲ ಇನ್ನೊಬ್ಬರ ಪಿಕ್ಚರು ಅಂತ ಡಿವೈಡ್ ಆಗಲ್ಲ. ಅವ್ರದ್ದು ಏನು 100% ಎಫರ್ಟ್ ಕೊಡಬೇಕು ಅದನ್ನ ಕೊಡ್ತಾರೆ. ಅದು ಸ್ವಂತ ಪಿಕ್ಚರ್ ಆಗಿದ್ರು ಅಷ್ಟೇ, ಬೇರೆ ಪಿಕ್ಚರ್. ಈ ಪಿಕ್ಚರ್ಗೂ ಅವ್ರು ಅಷ್ಟೇ ಎಫರ್ಟ್ ಮಾಡಿರೋದಂದ್ರೆ ಅದೇ ಹೇಳಿದ್ರು, ಒಂದು ಮಾತು ಹೇಳಿದ್ರಲ್ಲ, ಅವರು 4 ದಿನ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಫೈಟು. ಆ ಫೈಟ್ ಶೂಟ್ ಮಾಡಿದಾಗ ಎಲ್ಲ ಆಯಿತು, ಎಡಿಟ್ ಮಾಡಿದ್ಮೇಲೆ ನನಗೆ ಓಕೆ, ನನಗೆ ಕತೆ ಕರೆಕ್ಟಾಗಿದೆ ಎಲ್ಲ ಆಗಿದೆ ಅಂತ. ಆಸ್ ಎ ಫೈಟ್ ಮಾಸ್ಟರ್ ಆಗಿ ಇಲ್ಲ ಕಣ, ಅಲ್ಲಿ ನನಗೆ ಇನ್ನೊಂದು ಏನೋ ಒಂದು ಬೇಕು ಅಂತ ಅನಿಸ್ತಾ ಇದೆ. ಏನು ಮಾಡಬೇಕು ಅಂತಿದ್ದೀರಾ? ಇನ್ನೊಂದು 2 ದಿವಸ ಹಾಕೊಂಬಿಟ್ಟು ಶೂಟಿಂಗ್ ಅಂತ. ನಾವೆಲ್ಲೋ ಹೊರಗಡೆ ಇದ್ದೀನಿ, ನಾನು ಆ ಪ್ರೋಗ್ರಾಮ್ ನಾನು ಇದು ಮಾಡಬೇಕು, ನಾನು ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾಕೆ ಆ್ಯಕ್ಚುಲಿ ಡೇಟ್ಗಳಿರುತ್ತೆ ಕೆಲವ್ರದ್ದು, ಎಲ್ಲರದು ಡೇಟ್ಗಳನ್ನ ಅರೇಂಜ್ ಮಾಡೋದು ಅದೆಲ್ಲ ತುಂಬ ಸಮಸ್ಯೆ. ಮತ್ತು ಲೊಕೇಶನ್ ಮುಂದೆ ಈಸಿಯಾಗಿ ಸಿಗಲ್ಲ. ನಾವು ಇವಾಗ ಒಂದು ಮಾಡ್ಬಿಟ್ಟು ಹೋಗಿರ್ತೀವಿ, ಮಾರನೇ ದಿನ ಇನ್ನೊಂದು 10 ದಿನ ಆಗಿದ ತಕ್ಷಣ ಇನ್ನೊಂದು ಪಿಕ್ಚರ್ ಬಂದ್ಬಿಟ್ಟು ಆ ಲೊಕೇಶನ್ ಇನ್ನೊಂದು ಥರ ಮಾಡ್ಬಿಟ್ಟಿರ್ತಾರೆ ಅವರು. ಮತ್ತೆ ನಾವು ಇವಾಗ ಈ ಫೈಟ್ ಮ್ಯಾಚ್ ಮಾಡಬೇಕು ಅಂದರೆ ಮತ್ತೆ ಡಬಲ್ ಖರ್ಚುಗಳು ಅವಲ್ಲ. ಇವಾಗ ನಾನು ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗ್ಬೋದು, ಏನಂತ ವಿಷಯ ಅಂತ. ಅದೇ ಕತೆ ಒಳ್ಳೆ ಏನಾದ್ರು ಮಾಸ್ಟರ್ ಏನಾದ್ರು ಫೈಟ್ ಮಾಡಿದ್ರೆ, ಇಲ್ಲ ನನ್ನ ಕತೆ ನೀನು ಚೇಂಜ್ ಮಾಡೋದು, ನಾನು ಫೈಟ್ ಮಾಡ್ಬೋದು. ಇಲ್ಲ ನನ್ನ ಕತೆ ಇದು ಹಿಂಗಿರುತ್ತೆ ಮಾಸ್ಟರ್, ನಿಮ್ಗೆ ಗೊತ್ತಾಗ ನೋಡಿ ಮಾಸ್ಟರ್ ಹಿಂಗಿರುತ್ತೆ ಅಂತ ಒಂದು ಫೈಟ್ ಮಾಡ್ಕೊಂಡು ಮಾಸ್ಟರ್ ಜೊತೆ ವಾದ ಮಾಡ್ಬೋದು. ಅವ್ರು ಫೈಟ್ ಬಗ್ಗೆನೇ ಹೇಳ್ತವ್ರೆ, ಇಲ್ಲ ನಿನ್ನ ಕತೆ ಪ್ರಕಾರ ಈ ಫೈಟ್ ಹಿಂಗೆ ಇರಬಾರ್ದು, ಇನ್ನೂ ಸ್ವಲ್ಪ ಫೋರ್ಸ್ಫುಲ್ ಇರಬೇಕು ಇದು, ನೀನು ಯಾಕೆ 2 ದಿನ ನೀನು ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಮಾಡಿಸ್ಬೋದು. ಅಂದ್ರೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ರಲ್ವಾ ಸರ್ ಅವ್ರಿಗೂ? ಅಂದ್ರೆ ನಾನು ನಿರ್ಮಾಪಕ ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ ಕಥೆ ಮಾಡ್ತಿದ್ಯಾ. ಮಾದೇಶ್ವರಂ ಬೆಟ್ಟ ಬ್ಯಾಕ್ ಡ್ರಾಪ್ ಸಿನಿಮಾ ನೋಡಿದ್ರು ಕೂಡ ಈ ಲೊಕೇಶನ್ಸ್ ನೀವು ನೋಡಿರಕ್ ಸಾಧ್ಯ ಇಲ್ಲ. ಅದು ತುಂಬಾ ರೆಕ್ಕಿ ಮಾಡಿ ನಮ್ಮ ಡಿಒಪಿ ಸರ್, ರವಿ ಸರ್ ಇವರು ಹುಡುಕೊಂಡು ಹೋದಾಗ ಮಾಸ್ಟರ್ ಸಪೋರ್ಟ್ ಅಷ್ಟೇ. ನೀವು ಫಸ್ಟ್ ಲೊಕೇಶನ್ ಚೇಂಜ್ ಇರ್ಬೇಕು. ನನಗೆ ಅದೇ ಬೆಟ್ಟ ತಪ್ಪಲ ತುಂಬಾ ಸಿನಿಮಾ ನಮ್ಮ ಜೋಗಿಯಿಂದ ಎಷ್ಟೊಂದು ಸಿನಿಮಾ ಬಂದಿರ್ತವೆ, ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಊರುಗಳು ಸಿಗ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ತುಂಬಾ ಜಾಗಗಳಿದೆ ಆ ತರ. ಅದು ತುಂಬಾ ಸಿನಿಮಾಟೋಗ್ರಫಿ ಆಗಿರ್ಬೋದು, ಅದೆಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಸರ್ ಆ ಲೊಕೇಶನ್ಗಳು. ಆದ್ರೆ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ನೀವು ಲೊಕೇಶನ್ ನೋಡಕ್ 1 ವಾರ 15 ದಿನ ಹೋಗಿ ನಾವು ನಿಧಾನ ಕುಡಿಕೊಂಡ್ ಬಂದ್ರು ಈ ಸಿನಿಮಾಗೆ ಆಪ್ಟ್ ಆಗಿರ್ಬೇಕು, ತುಂಬಾ ಚೆನ್ನಾಗಿ ಕಾಣ್ಬೇಕು, ಮೇಜರ್ ಫ್ರೇಮ್ ಅದ್ದೂರಿ ಆಗಿರ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ವರ್ಕ್ ಮಾಡಿರೋ ಸಿನಿಮಾ ಇದು ಸರ್. ಅದು ಲೊಕೇಶನ್ಗಳೆಲ್ಲ ಕೊಡಿಸಿದ್ದು ಮಂಜು, ಅವರು ಸ್ವಂತ ಊರು ಅಲ್ಲೇ, ಅವರು ಗೊತ್ತು ಚೆನ್ನಾಗಿ ಜಾಗಗಳೆಲ್ಲ. ನಾವು ಅಂದ್ಕೊಂಡಿರ್ಲಿಲ್ಲ ಇವರು. ನಾವು ಫಸ್ಟ್ ಆಕ್ಚುಲಿ ಹೇಳಕ್ ಹೋದ್ರೆ ಮಂಜು ಬಗ್ಗೆ ಹೇಳ್ಬೇಕಂದ್ರೆ ಒಂದು ವಿಷಯ, ಅವ್ರು ಯಾವಾಗ ಹೆಂಗಿದ್ರು ಫಸ್ಟ್ ಸೈಲೆಂಟ್ ಆಗಿರ್ತಾರೆ ನಮ್ಮ EP. ಆಮೇಲೆ ಮಾತಾಡೋದು, ಸರ್ ನೀವು ಹಿಂಗೆ ಮಾಡಿದೀರಾ, ನಂದೊಂದು ಆಪ್ಷನ್ ಇದೆ ಅಂತ. ಅದುವರೆಗೂ ಬಾಯಿ ಯಾಕಪ್ಪ ಮುಚ್ಕೊಂಡಿದೆ ಅಂತ ನಮ್ಗೊಂದು ಕೋಪ ಬರೋದು, ಅಷ್ಟೇ ಬಿಟ್ರೆ ಬೇರೇನಿಲ್ಲ. ಆಯ್ತಾ, ನಾವು ಫಸ್ಟ್ ಒಂದು ರಿಕಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಅಷ್ಟು ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಬಂದು, ಇದು ಲೊಕೇಶನ್ ನಮ್ ಫೈಂಡ್ ಇದು. ಅವರೆಲ್ಲ ಕೂತ್ಕೊಂಡು ಇಲ್ಲೆಲ್ಲ ಟೇಬಲ್ ಡಿಸ್ಕಸ್ ನಡೀತಾ ಇರ್ಬೇಕಾರೆ ಇದು ಅಂತ ಅವಾಗ ಅವ್ರ ಮೈಂಡ್, ಇವ್ರು ಈ ತರ ಎಕ್ಸ್ಪೆಕ್ಟ್ ಮಾಡ್ತಾವ್ರ. ಅವಾಗ ಸರ್ ನಮ್ಮ ಹತ್ರ ಒಂದಿದೆ ನೋಡಿ ಅಂತ. ಅಲ್ಲಪ್ಪ ಇಷ್ಟವರೆಗೂ ವರ್ಕ್ ಮಾಡಿದ್ವಲ್ಲ, ಅವಾಗಲೇ ಸರ್ ನಂಗೆ ಗೊತ್ತಿಲ್ವಲ್ಲ ಸರ್ ನಿಮ್ಮ ಮೈಂಡಲ್ಲಿ ಹೇಳಿದೆ ಅಂತ, ಇವಾಗ ಹೇಳಿದಿರಲ್ಲ ಬನ್ನಿ ಸರ್ ಅಂತ ಹೇಳಿ. ಸೊ ಈ ತರ ಹೇಳಿ ಕೆಲವೊಂದ್ ಕಡೆ ಕರ್ಕೊಂಡು ಹೋದ್ರು. ಸೊ ಅವ್ರು ಹೇಳಿದಕ್ಕೆ ನಾವ್ ಹೆಂಗ್ ಹೇಳ್ಬೇಕು ಅಂದ್ರೆ, ಇವ್ನು ಏನೋ ಮಾಡ್ತಾನೆ ಅಂತ ಹೇಳ್ತೀವಲ್ಲ, ಆಗ್ಲಿಲ್ಲ. ಅವ್ನು ಕರ್ಕೊಂಡು ಹೋಗಿದ್ದ ಜಾಗನೂ ಹಂಗೆ ಇತ್ತು, ಇದುವರೆಗೂ ಯಾರು ತೋರಿಸಿಲ್ಲ ಜಾಗಗಳು.
ಆಮೇಲೆ ಆ ಶೂಟ್ ಮಾಡಬೇಕು ಅಂತ ಹೇಳಿದ್ರು ಇಲ್ಲ ಇವನೇ ಮಂಜುನಾಥ್ ಅಂತ ಇವನೇ ಮಂಜುನಾಥ್. ಮಾತಾಡಿದ್ದು ಹಾಗೆ ಬಪ್ಪ ಮಂಜುನಾಥ್ ಆಗತ್ತಾ ಹಂಗೆ ಅಲ್ಲೇ ಕೂತು ಹಂಗೆ ಕೂತು ಅದ್ರ ಮೇಲೆ ಆಯ್ತಾ ಇವರೇ ನೀವು ಏನ್ ಆ ಬೆಟ್ಟದ ಪಕ್ಕ ಏನ್ ಲೊಕೇಶನ್ ಇದೆ ಹೌದು ಅದೆಷ್ಟೆಲ್ಲ ಹುಡುಕಿ ಕೊಡ್ಸಿರೋದು ಮಾಡಿರೋದು ಎಲ್ಲ ಅವ್ರ ಊರು ಅದು. ಆ ಊರಲ್ಲೇ ನಾವು ಇದನ್ನ ವರ್ಕ್ ಮಾಡಿದ್ದು ನಾವು. ಮಾದೇಶ್ವರಂ ಬೆಟ್ಟ ತಪ್ಪಲಲ್ಲಿ ಯಾರೋ ಸಿನಿಮಾ ಮಾಡಿದ್ರೆ ಮಂಜೂರ್ ಇವ್ರನ್ನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಇಲ್ಲ ನೆಕ್ಸ್ಟ್ ಯಾವ್ದಾದ್ರು EP ಬೇಕು ಅಂದ್ರೂ ಪ್ರೊಡಕ್ಷನ್ ಇದು ಕ್ಯಾಮ್ರಾ ನೋಡ್ಬಿಟ್ಟು ಹೇಳ್ತೀನಿ ನಾನು, ಯಾರಿಗಾದ್ರೂ ಪಿಕ್ಚರ್ ಮಾಡೋ ಪ್ರೊಡ್ಯೂಸರ್ಗೆ ಕರೆಕ್ಟ್ ಆಗಿರೋ ಒಬ್ಬ EP ಬೇಕು ಅಂದ್ರೆ ಮಂಜುನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಏನೋ ಸಿಕ್ಕಿದ್ರೆ ನನ್ನ ನಂಬರ್ ಅವ್ರು ಕೊಡ್ತೀನಿ. ಸರ್ ಅವ್ರಿಗೆ 2 ಆಪ್ಷನ್, ಒಂದು ಬೆಸ್ಟ್ ಲೊಕೇಶನ್ ಹುಡುಕ್ದಂಗೂ ಆಗುತ್ತೆ, ಮನೆನೂ ಹತ್ರ ಇರುತ್ತೆ ಹೌದು ಅಲ್ವಾ ಸರ್, ಅದಕ್ಕೆ ಹುಡುಕಿದ್ದ. ಬೆಂಗಳೂರಲ್ಲೇ ಇದ್ದಿದ್ದು ಫೀಲ್ಗೆ ಒಂದು ಮಾಮೂಲಿ ಎಲ್ಲಾ ಕಡೆ ಹೋದ್ರೆ ಒಂದೇ ತರ ಲೊಕೇಶನ್ ರಿಪೀಟೆಡ್ ಆಗುತ್ತೆ. ಹೌದು, ನಾವು ಅಡ್ವೆಂಚರ್ ಆಗಿ ಹೋಗೋದು ಸುಮ್ಮನೆ ಕಾರ್ ತಗೊಂಡು ಹೋಗ್ತಾ ಎಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಮಾಡ್ಬೋದಾ ಅಲ್ಲಿ ಮಾಡ್ಬೋದಾ ಅಂತ ನೋಡಿದಾಗ ಆ ಊರು ತುಂಬಾ ಚೆನ್ನಾಗಿ ಕಾಣಿಸ್ತು ನಮ್ಗೆ. ಯಾರು ಶೂಟಿಂಗ್ ಮಾಡಿಲ್ಲ, ಯಾರು ಹಿಂಗ್ ಬಂದಿಲ್ಲ ಇಲ್ಲಿ, ನಾವು ಮಾಡೋಣ ಇಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ಶೂಟಿಂಗ್ ಮಾಡಿ ಇನ್ನು ಆಕ್ಚುಲಿ ಶೂಟಿಂಗ್ ಮಾಡ್ಬಿಡೋಣ ಅನ್ನೋದು ತುಂಬಾ ಈಸಿ. ಹೌದು. ಇಲ್ಲಿ ಶೂಟಿಂಗ್ ಮಾಡ್ಬಿಡೋಣ ಇಲ್ಲಿ ಮಾಡ್ಬಿಡೋಣ ಅಂತ. ಟ್ರಾನ್ಸ್ಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಹೌದು, ಆ ಬೆಟ್ಟಗಳಲ್ಲಿ ಟ್ರಾನ್ಸ್ಪೋರ್ಟ್ ಅನ್ನೋದು ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೋಗಿ ಜಾಗ ಬಂದ್ಬಿಟ್ಟು ನೋಡೋದು ತುಂಬಾ ಚೆನ್ನಾಗಿದೆ, ಎಲ್ಲ ಆಗುತ್ತೆ. ಸಮಸ್ಯೆ ಏನಂದ್ರೆ ಓಡಾಡಕ್ಕಾಗಲ್ಲ. ನಿಮ್ಗೆ 6 ಗಂಟೆ ಮೇಲೆ ನೀವು ಆ ಕಡೆ ಹೋಗಂಗಿಲ್ಲ. ತುಂಬಾ ಫಾರೆಸ್ಟ್ ರಿಸ್ಟ್ರಿಕ್ಷನ್ ಇರುತ್ತೆ, ತುಂಬಾ ಸಮಸ್ಯೆಗಳಿರುತ್ತೆ. ಆ ಜಾಗನೇ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೇ ಮಾಡ್ಬೇಕು ಅಂತ ಒಂದು, ಇವ್ರು ಅದೇ ಬೇಕು ಅಂದ್ರೆ ಜಾಗ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅಲ್ಲೇ ಮಾಡ್ಬೇಕು ಅಂತ, ಅದ್ರ ತಕ್ಕಂಗೆ ಪ್ರೊಡಕ್ಷನ್ ಸಪೋರ್ಟ್ ಮಾಡ್ಬೇಕಲ್ಲ. ಸೊ ನಾವು ಎಲ್ಲೋ ಒಂದ್ ಕಡೆ ಲೊಕೇಶನ್ ಎಲ್ಲೋ ಹಾಕಿರ್ತೀವಿ, ಫಸ್ಟ್ ಕೊಳ್ಳೆಗಳ ಎಲ್ಲ ಬೇರೆ ಕಡೆ ಯಾವ್ದೋ ಒಂದು ಜಾಗ. ಅಲ್ಲಿ ರೂಮ್ ಎಲ್ಲ ಅರೇಂಜ್ ಮಾಡಿರ್ತೀವಿ ಎಲ್ಲ ಟೆಕ್ನಿಷಿಯನ್ಸ್. ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ನಮ್ಮ ಮಾರನೇ ದಿನ ನಾವು ಲೊಕೇಶನ್ ಶಿಫ್ಟ್ ಮಾಡ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಗಿ ಮಾಡೋಕ್ಕಾಗಲ್ಲ ಅದನ್ನ. ಯಾರೇ ಆಗಿದ್ರು ಪ್ರೊಡಕ್ಷನ್ ಆಗಿದ್ರು ಏನೇ ಮಾಡಿದ್ರು ಅವ್ರು ಹೇಳ್ತಾರೆ ಒಂದಿನ ಬಿಟ್ಬಿಟ್ಟು ಹಾಕು ಶೂಟಿಂಗ್ ಅಂತಾರೆ. ಆಯ್ತಾ, ಯಾಕಂದ್ರೆ ನಾನೆಲ್ಲ ರೆಡಿ ಮಾಡ್ಕೋಬೇಕಪ್ಪ ಅಂತ ಹೇಳ್ಬಿಟ್ಟು. ಹಂಗಿಲ್ಲ, ಇವ್ರು EP ಅವ್ರು ಏನ್ ಮಾಡ್ಬಿಡ್ತಾರೆ, ನೀವು ಇಲ್ಲಿ ಶೂಟ್ ಮಾಡ್ತಾ ಇರ್ರಿ, ನಾನು ಅಲ್ಲಿ ಹೋಗಿ ರೆಡಿ ಮಾಡಿರ್ತೀನಿ, ನಾಳೆ ಬನ್ನಿ ಸಾಕು ಅಷ್ಟೇನವರು. ಸೊ ಅದೇ ತರ ಅವ್ರನ್ನ ಅಲ್ಲಿ ಹೋಗ್ಬಿಟ್ಟು ರೆಡಿ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಟ್ಟಿರೋರು ನಮ್ಮ ಮಾರನೇ ದಿನ. ಸೊ ಸಮಸ್ಯೆ ಶೂಟಿಂಗ್ ಅಲ್ಲಿ ಎಲ್ಲೂ ಸಮಸ್ಯೆ ಆಗಿಲ್ಲ ಅಂದ್ರೆ ಮಂಜುನಾಥ್ ಒಬ್ಬ ಕಾರಣ, ನಮ್ಮ ನರಸಿಂಹಣ್ಣ ಒಬ್ರು ಕಾರಣ. ಟೀಮ್ ಅಂದ ವರ್ಕ್ ಮಾಡ್ತಾ ಹೌದು. ಅವರು ಎಲ್ಲ ಟೀಮ್ ಒಂದು ಪ್ಲಾನಿಂಗ್ ಮಾಡ್ಕೊಂಡ್ವಿ. ನಾವು ಇಲ್ಲ ಹೋಗ್ತಾ ಇದೀವಿ ಅಂದ್ರೆ ಗ್ಯಾಪ್ ಕೊಡದೆ ಶೂಟಿಂಗ್ ಮಾಡ್ಬೇಕು. ಗ್ಯಾಪ್ ಕೊಟ್ರೆ ಏನಾಗುತ್ತೆ, ಎಲ್ಲರೂ ವರ್ಕರ್ಸ್ ಕೂತ್ಕೋತಾರೆ, ತಿರ್ಗಾ ಒಂದ್ ಡೇ ಡಿಲೇ ಆದ್ರೆ ಮತ್ತೆ ಆ ಎನರ್ಜಿ ಹೊಟ್ಟೋಗುತ್ತೆ. ಹೌದು, ಪ್ಲಾನಿಂಗ್ ಮಾಡ್ಕೊಂಡು ಈ ಊರಿಂದ ಅವ್ರಿಗೆ ಶೂಟಿಂಗ್ ಮಾಡ್ಕೊಂಡು, ಅಂದ್ರೆ ಈ ಊರಿಂದ ಮತ್ತೆ ನಾವು ಈ ಊರಿಗೆ ಬರಕ್ಕಾಗಲ್ಲ. ಹೌದು, ಫಸ್ಟ್ ಇಲ್ಲಿಂದ ಮುಗಿಸ್ಕೊಂಡ್ರೆ ಬೆಟರ್ ಆಗುತ್ತೆ. ಇವ್ರು ಬರೋಷ್ಟೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಸಡನ್ ಆಗಿ ಪ್ಲಾನಿಂಗ್ ಪ್ರೊಡಕ್ಷನ್ ಅವರು ಕೂಡ ಅಷ್ಟೇ ಸಾಥ್ ಕೊಡ್ಬೇಕಲ್ವಾ. ಅದೇ ಈಗ ಕೊಟ್ರೆ ಅವ್ರ ಪ್ಲಾನಿಂಗ್ ಅದೇ ಹೌದು. ಹೋಗಿನ ಮುಂಚೆ ಒಂದು 5-10 days ಆಮೇಲೆ ಪ್ಲಾನಿಂಗ್ ಮಾಡ್ಕೊಂಡು ಇವನ್ ಅಸ್ಟೆಂಟ್ ಒಬ್ಬ ಇದ್ದ ಅಲ್ಲಿ ಮೈಸೂರಲ್ಲಿ ಒಬ್ಬ ಮ್ಯಾನೇಜರ್, ಏನೋ ಸುದೀಪ್ ಸುಜಿತ್ ಒಳ್ಳೆ ಹುಡುಗ ಅವನು, ತುಂಬಾ ಒಳ್ಳೆ ವ್ಯಕ್ತಿ ಹುಡುಗ. ಆಮೇಲೆ ಇವಾಗ ಪ್ರೊಡಕ್ಷನ್ ಹೇಳಿದ್ನಲ್ಲಪ್ಪ, ಈ ಸಿನಿಮಾ ರವಿ ವರ್ಮಾ ಅಂತ ಏನಾಗಿಲ್ಲ ಅಲ್ಲಿ, ಅಥವಾ ರವಿ ಪ್ರೇಮ್ ಅವ್ರ ಕಡೆಯಿಂದ ಅಂತ ಅಂತಲ್ಲ, ಬಟ್ ಎಲ್ಲರೂ ಎಲ್ಲೋ ಗೊತ್ತಿಲ್ದಿರ ಎಲ್ಲರೂ ತುಂಬಾ ಇಷ್ಟಪಟ್ಟು ಮಾಡಿರೋಂಥ ಒಂದು ಹೌದು ಸಿನಿಮಾ. ಹೌದು, ಅದಕ್ಕೆ ಇಷ್ಟು ಒಂದು ಇದು ಬಂದಿರೋದು. ಅದು ಟೀಸರ್ ಆಗಿರ್ಬೋದು, ಏನು ಟೀಸರ್ ನೋಡಿ ಏನು ಆರ್ಗ್ಯಾನಿಕ್ ಆಗಿ ಬಂದಿರೋಂಥ ಒಂದು ಹೌದು. ರಿವ್ಯೂ, ನಾಟ್ ಹೌದು. ಫಾರ್ ಹೌದು. ಏನು ಇದಿಲ್ಲ, ಆರ್ಗ್ಯಾನಿಕ್ ಆಗಿ ಬಂದಿರೋಂಥ ರಿವ್ಯೂ. ಆ ಜನಗಳು ಏನು ಮೆಚ್ಚಿದ್ದಾರೆ, ಅದೇ ಒಂದು ಟೀಸರ್ ನೋಡಿರೋಷ್ಟು ಪ್ರೀತಿಯಿಂದಲೇ ಸಿನಿಮಾನ ನೋಡಿ ಬೆಳೆಸಿದ್ರು. ಬಟ್ ಆ ಟೀಸರ್ ದೊಡ್ಡ ಪ್ಲಸ್ ಪೋಸ್ಟರ್ ಅಲ್ಲೇನೆ ರಾಜ್ಬಿ ಶೆಟ್ಟಿ ಅವ್ರನ್ನ ಒಂದು ಕಾಪ್ ರೋಲ್ ಆಗಿರ್ಬೋದು, ಆ ಬೆಂಕಿ ತರದ್ದೆಲ್ಲ ಮೈ ಆಗಿರ್ಬೋದು, ಬೈಕ್ ಸೀಕ್ವೆನ್ಸ್ ಅದೇ ಅನ್ಸುತ್ತಲ್ವ ಸರ್, ಅದು ಹೌದು, ಮೇಜರ್ ಹೌದು. ಸೀಕ್ವೆನ್ಸ್ ಅನ್ಸುತ್ತೆ. ಅದಕ್ಕೆಲ್ಲ ಹೌದು. ಬೈಕ್ ಬೆಂಕಿ ಹಚ್ಚಿ ಹೌದು ಮಾಡಿದೀವಿ. ಅದೇ ಚಾಲೆಂಜಿಂಗ್ ಅಲ್ವಾ ಸರ್, ಅದು ತುಂಬಾ ತುಂಬಾ challenging. ರಿಸ್ಕ್ ಅದು. ನೀವು ಈಗ ಅದೇ ಹೇಳ್ತೀವಲ್ಲ, ಮಾಸ್ಟರ್ ನಾನು ಹೇಳಿದ್ನಲ್ಲ ನಿಮ್ಗೆ, ಸ್ಟಂಟ್ ಮಾಸ್ಟರ್ ಆಗಿ ಮಾತಾಡ್ಬೇಕು ಅಂದ್ರೆ ಹೌದು. ಎಲ್ಲ ಮಾಸ್ಟರ್ಗಳು ಏನು ರಿಸ್ಕ್ ನ ಕಡಿಮೆ ಮಾಡ್ಕೊಳ್ತಾರೆ. ಇದು ಮಾಡಿದ್ರೆ ಇದೇನು ಕೈ ನೋಡ್ಕೊಳ್ಳಿ, ಗ್ರಾಫಿಕ್ಸ್ ಅಲ್ಲಿ ಆಡ್ ಮಾಡ್ಕೋಬಹುದು. ಇದು ಎಲ್ಲ ಫೈಟ್ ಮಾಸ್ಟರ್ ಏನಕ್ಕೆ ರಿಸ್ಕ್ ಕಡಿಮೆ. ಅದು ಫಸ್ಟ್ ಟೈಮ್ ನೀವು ರಾಜ್ ಸರ್ನು ಆ ಧೈರ್ಯಕ್ಕೆ ಒಪ್ಕೋಬೇಕು. ನಾವು ಪ್ರತಿ ಶಾಟು ಹಿಂದೆ ಬೀಲ್ಗೂ ಸೀಟ್ಗೂ ಸೊಲ್ಯೂಷನ್ ಹಾಕಿ ರಾಜ್ ಸರ್ನ ಮುಂದೆ ಕೂರಿಸಿ ಬೆಂಕಿ ಇಟ್ಟಿರೋದು. ಈ ಧೈರ್ಯ ರಾಜ್ ಸರ್, ಈ ಧೈರ್ಯ ಅವರು ತಗೊಂಡ್ರು, ಈ ರಿಸ್ಕ್ ನ ಮಾಸ್ಟರ್ ತಗೊಂಡ್ರು. ಯಾಕಂದ್ರೆ ನಾನು ಸೇಫ್ಟಿ ಮಾಡ್ಕೊಡ್ತೀನಿ ರಾಜ್ ಸರ್ಗೆ. ಮಾಸ್ಟರ್ ನೀವು ಸೇಫ್ಟಿ ಮಾಡ್ತೀರಾ, ನಾನು ಓಡಿಸ್ತೀನಿ ಗಾಡಿ. ಅವಾಗ ನಾವು ಆ ಬೈಕ್ ಒಳಗಡೆ ಒಂದು ವೀಲ್ ಏನ್ ತಿರುಗುತ್ತಲ್ಲ ಆ ಜಾಗದಲ್ಲಿ ಮತ್ತೆ ಒಂದು ಶೀಟ್ ಹಾಕಿ ವೆಲ್ಡ್ ಮಾಡಿಸ್ಕೊಂಡು ಅದನ್ನ ತಿರ್ಗದಾದ್ಮೇಲೆ ಪೆಟ್ರೋಲ್ ಎಲ್ಲೂ ಲೀಕ್ ಆಗದಿರಂಗೆ ಮಾಡಿ ಆ ಸೀಟ್ಗೆ ಸಪ್ರೇಟ್ ಎಕ್ಸ್ಟ್ರಾ ಒಂದು ಏನದು ಕಾಟನ್ ಕ್ಲಾತ್ಗಳು ಹಾಕೊಂಡು ತಿರ್ಗದಾದ್ಮೇಲೆ ರಾಜ್ ಸರ್ಗೆ ಒಂದು ಜೆಲ್ ಬರುತ್ತೆ, ಅಂದ್ರೆ ಹೀಟ್ ಅಬ್ಸರ್ವ್ ಮಾಡ್ದಿರೋಂಥದ್ದು ಒಂದು ಜೆಲ್ ಬರುತ್ತೆ, ಫೈರ್ ಜೆಲ್. ಆ ಜೆಲ್ನ ಬಾಂಬೆಯಿಂದ ತರಿಸಿ ಅವ್ರಿಗೆ ಬ್ಯಾಕ್ ಸೈಡ್ ಎಲ್ಲ ಪೂರ್ತಿ ಹಚ್ಚಿ
ಅವ್ರ ಕಾಸ್ಟ್ಯೂಮು ಕೂಡ ನಮಗೆ ಗೊತ್ತಿಲ್ಲದೆ ಒಂಥರ ಇದು ಯಾವುದು ಸಿಲ್ಕ್ ಬಟ್ಟೆ, ಅವತ್ತೊಂದು ಉಂಟು. ಆ ಥರದ ಬಟ್ಟೆ ಹಾಕ್ಬಿಟ್ಟಿದ್ವಿ. ಲೆನಿನ್ ಅಲ್ಲ, ಸಿಲ್ಕ್, ಇಮಿಡಿಯೇಟ್ ಫೈರ್ ಕ್ಯಾಚ್ ಆಗುತ್ತೆ. ಅದೊಂದು ನಮಗೆ ಸಮಸ್ಯೆ. ಸರಿ ಆಯ್ತು ಅಂದ್ಬಿಟ್ಟು ಅದರೊಳಗಡೆ ಒಂದು ಸಣ್ಣದೊಂದು ಪ್ಯಾಡ್ ಮಾಡಿ ಅವ್ರಿಗೆ ಎಲ್ಲ ಸೇಫ್ಟಿ ಮಾಡಿ. ಬಟ್ ಅವ್ರೂ ಆ್ಯಡ್ಸ್ ಆಫ್, ಅಂದರೆ ಅಷ್ಟು ಈಟಲ್ಲೂ ಕೂಡ ನೀಟಾಗಿ ಅವರು ಎಲ್ಲೂ ಅಂದರೆ ನನ್ನ ಕೈಲಾಗಲ್ಲ ಅಂತ ಏನು ಮಾತಾಡಿದಿರ. ಹೌದು, ತುಂಬಾ ಚೆನ್ನಾಗಿ ಮಾಡೋದು ಹೇಳ್ಬೇಕಂತ. ಆಪರೇಷನ್ ತುಂಬಾ ಚೆನ್ನಾಗಿದೆ ನಮ್ಗೆ ಹೇಳ್ಬೇಕಂದ್ರೆ. ಆಮೇಲೆ ಬೈಕ್ ಓಡಿಸೋದಲ್ಲ, ಬೈಕ್ ಜಂಪ್ ಬೇರೆ ಇದೆ, ರೋಪ್ ಎಲ್ಲ ಹಾಕಿ. ಹೌದು, ಬಟ್ ಎಲ್ಲಾ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಕೋಆಪರೇಟ್ ಮಾಡಿ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ರಾಜ್ ಸರ್ ಅವರು ತುಂಬಾ ಸ್ಪೆಷಲ್ ಆಗಿ ವರ್ಕ್ ಮಾಡಿದ್ದಾರೆ. ಎಸ್ ಎಸ್. ಸೊ ಇಷ್ಟೆಲ್ಲ ಜನರ ಒಂದು ಏನಂತಾರೆ ಅದು ತುಂಬಾ ನೀವು ಹೇಳಿದಾಗೆ ಎಲ್ಲ ಆರ್ಗ್ಯಾನಿಕ್ ಆಗಿ ನಡೆದಿರೋ ಥರದ್ದು ಅನ್ಸುತ್ತೆ ಸರ್ ಇದು. ಸೊ ಈ ಆರ್ಗ್ಯಾನಿಕ್ ಆಗಿ ನಡೆದಂತ ಇಷ್ಟೊಂದು ಶ್ರದ್ಧೆಯಿಂದ ಮಾಡಿದಂಥ ಸಿನಿಮಾ ರಕ್ಕಸಪುರದೊಳು ಸಿನಿಮಾ ರಿಲೀಸ್ ಆಗ್ತಿದೆ. ಐ ಥಿಂಕ್ ಏನು ಹೇಳ್ತೀರಾ ನೀವು? ಅಂದರೆ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಒಂದು ಮಾಸ್ಟ್ರು ನೀವೇ ಹೇಳ್ದಂಗೆ ಅವರು ಫೈಟ್ ಸ್ಟೂಡೆಂಟಾಗಿ ಬಂದಿದ್ದು ಅವ್ರು ಅಲ್ಲಿಂದ. ಅಂದರೆ ಕೆಲವು ಸಿನಿಮಾ ಬರುವಾಗ ಒಂದ್ಸಲ ಅನ್ಸುತ್ತೆ, ಈ ಸಿನಿಮಾ ನನಗೆ ಹೆಸರು ಕೊಡುತ್ತಾ, ಈ ಸಿನಿಮಾ ನಂಗೆ ದುಡ್ಡು ಕೊಡುತ್ತಾ ಅಂತ. ಆದರೆ ಒಂದು ಹಂತಕ್ಕೆ ಬಂದಮೇಲೆ ಸಿನಿಮಾಗೆ ನಾನೇನು ಕೊಟ್ಟೆ ಅನ್ನೋ ತುಂಬ ಒಂದು ಪ್ರಶ್ನೆ ಆಗುತ್ತೆ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಅವ್ರ ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರೋದು. ಆಮೇಲೆ ಮ್ಯೂಸಿಕ್ ಪಾರ್ಟ್ ಅಂದ್ರೆ ಪ್ರೇಮ್ ಸರ್ ವಹಿಸ್ಕೊಂಡಿರೋದು, ಅದು ತುಂಬಾ ಅದ್ಭುತವಾಗಿದೆ. ಒಂದ್ ಸಾಂಗ್ ರಿಲೀಸ್ ಆಗಿದೆ, ನೀನಾ ಅಂತ ನಮ್ಮ ಮಂಜುನಾಥ್ ಅವರು ಲಿರಿಕ್ ಬರ್ದಾರೆ. ನೆಕ್ಸ್ಟ್ ನನ್ನೊಂದು 2 ಸಾಂಗ್ ಇದೆ, ಟೈಟಲ್ ಟ್ರ್ಯಾಕ್ ಮತ್ತೆ ಇನ್ನೊಂದು ಸಾಂಗ್ ಬರ್ದಿದ್ದೀನಿ. ಅದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗುತ್ತೆ ಆ ಸಾಂಗು. ಅದು ತುಂಬಾ ಖುಷಿ ಇದೆ. ಆಮೇಲೆ ರಾಜ್ ಸರ್ ಅಂತ ಹೀರೋ ಹೇಳೋದ ಸರ್, ವರ್ಸಟೈಲು, ಅವ್ರಿಗೆ ಬರೆಯೋದೇ ತುಂಬಾ ಖುಷಿ. ಈ ತರ ಎಲ್ಲ ದಿಗ್ಗಜರ ಮಧ್ಯ ಏನಾಗ್ತ ಹೂವಿನ ಮಧ್ಯ ನಾರು ಸ್ವರ್ಗಕ್ಕೆ ಸೇರ್ಕತ್ತು ಅಂತ ಆ ತರ ನಮ್ದೊಂದು ಕೆಲಸ. ಆಮೇಲೆ ನಮ್ಮ ರವಿ ಸರ್, ನಮ್ಮ ಡೈರೆಕ್ಟ್ರು, ಅವರು ನಮ್ಗೆ ಫೀಡ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈ ಸಿನಿಮಾ ರಿಸ್ಕ್ ಏನಿದೆ ಅಂತ ಅಂದ್ಬಿಟ್ಟು ನಮ್ಗೆ ಸ್ಕ್ರಿಪ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ ರಿಸ್ಕ್ ನ ಒಂದು ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ಕಡಿಮೆ ಮಾಡ್ತಾರಲ್ಲ, ಅದು ತುಂಬಾ ದೊಡ್ಡ ವಿಚಾರ. ಅದು ಇವರೆಲ್ಲ ಸೇರಿದಾಗ ಮಾತ್ರ ರಿಸ್ಕ್ ಕಡಿಮೆ ಆಗುವಂಥದ್ದು. ಅದು ತುಂಬಾ ಖುಷಿ ಇದೆ. ಆಮೇಲೆ ಡೇವಿಡ್ ಸರ್ ಕ್ಯಾಮ್ರಾ ವರ್ಕ್, ಲಾಸ್ಟ್ ನೀವು KD ಟೀಸರ್ ಅಲ್ಲಿ ಏನ್ ನೋಡಿದ್ರೆ ರಕ್ಕಸಪುರದೊಳು ಸೇಮ್ ಅದೇ ಕ್ವಾಲಿಟಿಲಿ ಇದೆ. ಅವ್ರದ್ದು ಹಬ್ಬ ಇರುತ್ತೆ, ಫ್ರೇಮ್ ಟು ಫ್ರೇಮ್. ಆಮೇಲೆ ಸ್ವಾತಿಷ್ಠ ಅವರು ಹೀರೋಯಿನ್, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರ್ಚನಾ ಅವರು ಮಾಡಿದ್ದಾರೆ. ಗೊಂಬೆ ಅಂತ ಚಿಕ್ಕ ಮಗು ಮಾಡಿದೆ, ತುಂಬಾ ಮೇಜರ್ ಕ್ಯಾರೆಕ್ಟರ್, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತರುಣ್ ಅಂತ ಒಬ್ಬ ಹುಡುಗ, ತುಂಬಾ ಜನ ಇದಾರೆ. ಗೌರವ್ ಇದ್ದಾರೆ, ಸಿದ್ಧಾರ್ಥ ಅವರು ಇದ್ದಾರೆ. ಆದ್ರೆ ಎಂಟರ್ಟೈನ್ಮೆಂಟ್ ಏನು, ವೆಂಕಟೇಶ್ ಇದ್ದಾರೆ, MLA ವೆಂಕಟೇಶ್ ಇದ್ದಾರೆ, MLA ವೆಂಕಟೇಶ್ ಇದ್ದಾರೆ. ಆಮೇಲೆ ನಾನು ಒಂದು ಪಾತ್ರ, ಕನ್ನಡದ ಅಕ್ಷಯ್ ಕುಮಾರ್ ಆತರ. ಆಮೇಲೆ ಈ ತರ ಒಂದು ಸಿನಿಮಾ ಇವಾಗ ನೀವೇನ್ ಬೆಂಕಿ ಏನ್ ನೋಡಿದಿರೋ ಆ ಸ್ಪಾಟ್ ಅಲ್ಲೂ ಅದೇ ತರ. ಇವಾಗ ಎಕ್ಸಾಂಪಲ್, ಇವಾಗ ನಾವು ಫಾರೆಸ್ಟ್ ಶೂಟ್ ಮಾಡ್ತೀವಿ, ಮರದ ಬೆಂಕಿ ಹಚ್ಬೇಕು ಅಂತಂದ್ರೆ ಅವೆಲ್ಲ ಮಾಡೋದಕ್ಕೂ ಆಗಲ್ಲ. ಅದು ಪರ್ಸನಲಿ ನಮಗೂ ಒಪ್ಪಲ್ಲ. ಆಮೇಲೆ ರೂಲ್ಸು ಇಲ್ಲ. ಅದಕ್ಕೊಂದು ನಾವು ಮರನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಅಷ್ಟಿರುತ್ತೆ. ಮೋಹನ್ ಬಿಕೆಯರ್, ಆಮೇಲೆ ಅಸಿಸ್ಟೆಂಟ್ ಪರಮೇಶ್ ಅಂತ, ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ. ಆಮೇಲೆ ಪ್ರತಿ ಹಂತದಲ್ಲೂ ಚಾಲೆಂಜಿಂಗು. ಈ ಚಾಲೆಂಜ್ ತುಂಬಾ ಚೆನ್ನಾಗಿ ಫೇಸ್ ಮಾಡಿ ಜೊತೆ ಬಂದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಸುಕೇಶರ್ ಆಗಿರ್ಬೋದು, ಲೋಕೇಶ್ ಇದ್ದಾರೆ, ಶಿವು ಅಂತಿದ್ದಾರೆ, ಅಯ್ಯಪ್ಪ ಅವ್ರು ಇದ್ದಾರೆ, ಬಾಬಾಣ ಅಂತ ಇದ್ದಾರೆ. ತುಂಬಾ ಜನ ಸರ್ ಈ ತರ ಒಬ್ಬೊಬ್ರು ಸೇರ್ಕೊಂಡು. ಆಮೇಲೆ ನಮ್ಮ ಡೇವಿಡ್ ಸರ್ ಟೀಮು, ಕ್ಯಾಮ್ರಾ ವರ್ಕ್ ಇರ್ಬೋದು, ಎಲ್ಲ ಸೇರಿ ಒಂದು ರಕ್ಕಸಪುರದೊಳು ಈ ಸಿನಿಮಾ ಇಷ್ಟು ಕಷ್ಟಪಟ್ಟು ಇಷ್ಟು ಖುಷಿಯಿಂದ ಮಾಡಿ ಇವತ್ತು ಫೆಬ್ರವರಿ 6ನೇ ತಾರೀಕು ರಿಲೀಸ್ ಬಂದಿದೆ ಅಂತಾರೆ. ಅದನ್ನ ಥಿಯೇಟರ್ ನೋಡಕ್ ನಾವು ಕಾಯ್ತಾ ಇದ್ದೇವೆ. ಈ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಲಾಸ್ಟ್ ವರ್ಷ ನೋಡಿಲ್ಲ. ಡೈರೆಕ್ಟರ್ ಯಾವಾಗಲೂ ಹೇಳೋರು ಅದು ಚೇಂಜ್ ಮಾಡಿದೀನಿ, ಪ್ರೇಮ್ ಸರ್ ಎಲ್ಲ ಕುತ್ಕೊಂಡು. ಆಮೇಲೆ ನಮ್ಮ ಮಾಸ್ಟರ್ ಯಾವಾಗಲೂ ಅಪ್ಡೇಟ್ ಅಲ್ಲೇ ಇರ್ತಾರೆ. ಅವ್ರು ಏನ್ ಬಾಂಬೆಲಿ ಇದ್ರು ಬಾಂಬೆಯಿಂದ ಫೋನ್ ಮಾಡ್ತಾರೆ, ಹೈದರಾಬಾದ್ ಫೋನ್ ಮಾಡ್ತಾರೆ. ನಾವು ಪ್ರತಿ ಸಲ ಫೋನ್ ಮಾಡೋದಲ್ಲ ಅಷ್ಟೇ, ಏನು ಅಪ್ಡೇಟ್ ಇದೆ ಏನು ಅಂತ ಕೇಳಿದಾಗ, ಹೌದಾ ನೀವೆಲ್ಲ ಇದ್ರ ಹೈದರಾಬಾದ್ ಅಂತಾರೆ, ಮಧ್ಯಾಹ್ನ ನೋಡ್ರೆ ಬಾಂಬೆ ಅಂತಾರೆ. ಇದ್ರ ಮಧ್ಯ ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಈ ಸಿನಿಮಾನ ಅವರು ನಿಜ ಒಂದು ಟೇಕ್ ಕೇರ್ ಮಾಡ್ಕೊಂಡು ಹೋಗ್ತಿರೋ ರೀತಿಗೆ ತುಂಬಾ ಖುಷಿ ಆಗುತ್ತೆ ಸರ್ ಇವ್ರಗಳ ಮಧ್ಯೆ ಎಲ್ಲ ಕೆಲಸ ಮಾಡಿರೋದಕ್ಕೆ. ಎಸ್ ಸರ್. ರವಿ ಸರ್, ನೀವೇನ್ ಹೇಳ್ತೀರಾ? ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ರಕ್ಕಸಪುರದೊಳು. ಈಗ ರಾಜ್ ಬಿ ಶೆಟ್ರು ಅಂದ ತಕ್ಷಣನೇ ಒಂದು ಕಂಟೆಂಟ್ ಅಂತ ಒಂದು ಆಲ್ರೆಡಿ ಒಂದು ಸೀಲ್ ಇದೆ. ಸೊ ಅದ್ರ ಜೊತೆ ನಿಮ್ಮ ಒಂದು ಕ್ರಿಯೇಟಿವಿಟಿ, ನಿಮ್ಮ ಕತೆ ಏನ್ ಹೇಳ್ತೀರಾ? ಕ್ರಿಯೇಟಿವಿಟಿ ಅನ್ನೋದಕ್ಕಿಂತನೂ ಸಿನಿಮಾ ಮಾಡಿದೀವಿ, ಟೀಸರ್ ಅಲ್ಲಿ ಅದು ಜಲಕ್ ತೋರಿಸಿದೀವಿ. ಓಕೆ, ಸಿನಿಮಾನು ಹಾಗೇ ಇದೆ. ಥಿಯೇಟ್ರಿಗೆ ಬಂದು ಜನ ನೋಡಿದಾಗ ಅವ್ರು ಏನು ಒಂದು ಆಶೀರ್ವಾದ ಮಾಡ್ತಾರಲ್ಲ, ಆ ಆಶೀರ್ವಾದ ಮಾಡಿ ಏನು ಹೇಳ್ತಾರೆ ನಮಗೆ, ಅದನ್ನು ಗೆಲುವು ಅಂತ ತಗೊಳ್ತೀವಿ. ತಪ್ಪೇನಾದ್ರು ಇದ್ದರೆ ಅದನ್ನು ತಿದ್ಕೊಂಡು ಮುಂದೆ ಒಂದು ಹೆಜ್ಜೆ ಇಟ್ಕೊಂಡು ಹೋಗ್ತೀವಿ. ಎಸ್ ಸರ್, ನನ್ನ ಇದೊಂದು ಫೈನಲ್ ಪ್ರಶ್ನೆ, ಇನ್ನೊಂದು ಪ್ರಶ್ನೆ. ಇಷ್ಟು ವರ್ಷ ಜರ್ನಿಲಿ ನಿಮ್ಮ ಒಂದು 5 ಮೊಮೆಂಟ್ಗಳು ಇದುವರೆಗೂ ನಿಮ್ಮ ತಲೆಯಲ್ಲಿ ಹಾಗೆ ಉಳಿದಿರುತ್ತೆ, ಒಂದು ಫೋಟೋಜೆನಿಕ್ ಸ್ಟ್ಯಾಂಪ್ ಅಂತಾರಲ್ಲ, ಆ ಥರದ್ದು ಯಾವುದಾದ್ರೂ ಒಂದು 5 ಮೂಮೆಂಟ್ಸ್, ಮೇಜರ್ ಮೂಮೆಂಟ್ಸ್ ಅಂದ್ರೆ ಯಾವ್ದು ಹೇಳ್ತೀರಾ ಸರ್ ನೀವು? ಸರ್ ಅದು ತುಂಬಾ ಇದೆ ಸರ್. 1 2 ಅನ್ನೋದಿಲ್ಲ, ಇಷ್ಟೊಂದಿದೆಯಲ್ಲ ಸರ್. ಇದೆಲ್ಲ ಅದೇನೆ. ಅದರಲ್ಲೂ
ಹೇಳ್ಬೇಕು ಅಂತಂದರೆ ನಾನು ಫಸ್ಟು ದರ್ಶನ್ ಸರ್ ಜೊತೆ ಒಂದು ಕೆಲಸ ಮಾಡಿರೋದಿರ್ಬೋದು, ಆಮೇಲೆ ಪುನೀತ್ ಅವ್ರ ಜೊತೆ ಕೆಲಸ ಮಾಡಿರೋದಿರ್ಬೋದು, ತಿರ್ಗಿ ಅದಾದಮೇಲೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು, ತಿರ್ಗಿ ಅದಾದಮೇಲೆ ಇನ್ನು ನಾನು ಶಾರುಖ್ ಅವ್ರ ಹತ್ರ ಹೋಗಿರೋದಿರ್ಬೋದು, ಸಲ್ಮಾನ್ ಖಾನ್ಗೆ ಆ್ಯಕ್ಷನ್ ಕಟ್ ಹೇಳಿರೋದು, ಅಮೀರ್ ಅವ್ರ ಜೊತೆ ಕೆಲಸ, ಇದೆಲ್ಲ ಯಾವುದು ಮರೆಯೋಕ್ಕಾಗಲ್ಲ. ಎರಡು ನಾನು ಹೇಳ್ಕೊಂಡು ಹೋಗ್ಬೇಕಂತಂದರೆ ಇದನ್ನ ಕಟ್ ಮಾಡಿದ್ರೆ ಪವನ್ ಕಲ್ಯಾಣ್ ಅವ್ರ ಜೊತೆ ನಾನು ಕೆಲಸ ಮಾಡಿರೋದಿರ್ಬೋದು, ತಿರ್ಗಿ ಅದಾದಮೇಲೆ ಬಾಲಕೃಷ್ಣ ಅವ್ರ ಜೊತೆ ಕೆಲಸ ಮಾಡಿರೋದು, ನಾಗಾರ್ಜುನ ಅವ್ರ ಜೊತೆ ಕೆಲಸ ಮಾಡಿರೋದು, ಅದು ಆ ಥರ ತುಂಬಾ ಇದೆ ಹೇಳ್ಕೊಂಡು ಹೋಗ್ಬೇಕಂತಂದರೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಇವತ್ತಿಗೂ ನಾನು ಯಾವುದೇ ಸಿನಿಮಾ ಏನೇ ಮಾಡಿದ್ರು ಇನ್ನೂ ಅದ್ರಲ್ಲಿ ನಾನು ಏನು ಕಲಿಬೋದು ಅನ್ನೋದೇ ಹುಡುಕ್ತೀನಿ ಹೊರತು ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಯಾವುದು ನನಗೆ ಇನ್ನೂವರೆಗೂ ಆಗಿಲ್ಲ. ಐ ಥಿಂಕ್ ಯಾರಾದ್ರೂ ಆಕ್ಟರ್ ಜೊತೆ ಇನ್ನೂ ನೀವು ವರ್ಕ್ ಮಾಡಿಲ್ಲ ಅಂದ್ರೆ ಅದು ಹೆಸರೇ ಇಲ್ಲ ಅನ್ಸುತ್ತೆ ಸರ್. ಒಂದು 2-3 ಹೆಸರಿದಾವೆ. ಒಂದು ಮಹೇಶ್ ಬಾಬು ಅವರಿದ್ದಾರೆ, ತಿರ್ಗಿ ಅದಾದ್ಮೇಲೆ ಜೂನಿಯರ್ NTR ಅವರು ಇದ್ದಾರೆ, 2 ಹೆಸರು ಇನ್ನು ಟಚ್ ಮಾಡಿ. ಆಮೇಲೆ ರಿತಿಕ್ ರೋಷನ್ ಇನ್ನೊಂದ್ 2 ವರ್ಷದಲ್ಲಿ ಅದು ಮುಗ್ದೋಗುತ್ತೆ. ಅಲ್ಲ 2 ವರ್ಷ ಅಂತಲ್ಲ, ಸಿಚುವೇಶನ್ ಸಿನಿಮಾಗಳು ರಿಲೀಸ್ ಆಗೋಷ್ಟಲ್ಲ ಎಷ್ಟೋ ಆಗುತ್ತೆ. ಡೇಟ್ಗಳು ಇವ್ರು ಇವಾಗ ಮಾಸ್ಟರ್ ಹೇಳ್ದಂಗೆ ಇದಲ್ಲ, ಅವ್ರ ಎಲ್ಲಾ ಡೇಟ್ಗಳು ಅಷ್ಟೇ ಕ್ಲಾಶ್ ಆದ್ರೆ ಇವಾಗ ಸೀನಿಯರಿಟಿ ಇದಂತ ನೋಡಲ್ಲ. ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ, ಇವಾಗ ನಾನು ರಕ್ಕಸಪುರದಲ್ಲಿ ಮಾಡ್ತಾ ಇದೀನಿ ಅಂದ್ರೆ ನಾನು ಫಸ್ಟ್ ಡೇಟ್ ಕೊಟ್ಟಿದ್ರೆ ಅದು ನಂದೇ ಅರ್ಥ ಆಯ್ತು. ನೆಕ್ಸ್ಟ್ ಅವ್ರು ಯಾರೋ ಒಂದು ಶಂಕರ್ ಸರ್ ಡೇಟ್ ಕೊಟ್ರು ಅದು ಸೆಕೆಂಡ್ ಆಗ್ಬಿಡುತ್ತೆ. ಅವ್ರು ನಮ್ಮ ಹತ್ರ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬೇಕು. ಆಗಿತ್ತು ಒಂದ್ಸರಿ. ಆಕ್ಚುಲಿ ನಾನು ಕನ್ನಡದಲ್ಲಿ ಎಂದೆಂದಿಗೂ ಸಿನಿಮಾ ಶೂಟಿಂಗ್ ಡೇಟ್ ಕೊಟ್ಬಿಟ್ಟಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅಲ್ಲಿ ಬೇಕಾದ್ರೆ ಇಮ್ರಾನ್ ಎಲ್ಲರೂ ಸಿಗ್ದಾಗ ಕೇಳಿ ನೀವು. ನನಗಲ್ಲಿ ಅಕ್ಷಯ್ ಕುಮಾರ್ದು ಹಾಲಿಡೇ ಸಿನಿಮಾ ಇದೆ, ಅಲ್ಲಿ ಪರ್ಸನಲ್ ಆಗಿ ಮುರುಗದಾಸ್ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಆಮೇಲೆ ಅಕ್ಷಯ್ ಕುಮಾರ್ ಅವ್ರು ಫೋನ್ ಮಾಡಿದ್ರು. ಅದೇನಂದ್ರೆ ಸಮುದ್ರದ ಮಧ್ಯದಲ್ಲಿ ಹಡಗು ನಿಂತಿದೆ, ಹಡಗಲ್ಲಿ ಫೈಟ್ ಮಾಡಬೇಕು. ಬಾಂಬೆಯಿಂದ ಟ್ರಾವೆಲ್ ಮಾಡೋದೇ ಒಂದು 2.5 ಅವರ್ ಆಗುತ್ತೆ. ಹೌದು, ಓಕೆ. ಆ ಬೀಚ್ ಹಡಗು ಹೋಗಿ ರೀಚ್ ಆಗೋಷ್ಟು ಡೇಟ್ ಇಲ್ಲ ಅಂತ ಹೇಳಿದಾಗ ಲಿಟಲಿ ಅಕ್ಷಯ್ ಕುಮಾರ್ ಮ್ಯಾನೇಜರ್ ಫೋನ್ ಮಾಡಿ, ಸರ್ ನೀವು ಅಕ್ಷಯ್ ಕುಮಾರ್ ಸರ್ ಡೈಲಿ ಚಾಪರಲ್ಲಿ ಹೋಗ್ತೀರಾ, ಚಾಪರಲ್ಲಿ ಬರ್ತೀರಾ, ಹಿಂಗಾದ್ರೂ ಮಾಡಿ 4 ದಿವಸ ಡೇಟ್ ಅಡ್ಜಸ್ಟ್ ಮಾಡಿ ಅಂತ. ನಾನು ನೋಡ್ರೆ ಇಲ್ಲಿ ಇವನು ಟಿಕೆಟ್ ಹಾಕೊಂಡ್ಬಿಟ್ಟಿದ್ದಾನೆ ಸ್ಲೋವೇನಿಯಾಗೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನು ಅವ್ನಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಮಾಡಿ ಸರ್ ಅಂತ ಅಂದ್ರೆ ಇಮ್ರಾನ್, ಸರಿ ಏನು ಮಾಡಿದೆ ನಾನು ಇವನಿಗೆ ಫಸ್ಟ್ ಡೇಟ್ ಕೊಟ್ಟೆ, ಸರಿ ಇಲ್ಲ ಸರ್ ಅಂತ ಅಂದ್ಬಿಟ್ಟು ಆ ಸಿನಿಮಾ ಬಿಟ್ಟು. ಅದ ನೀವು ಒಂದು ಮಾತು ಹೇಳಿದ್ರಲ್ವಾ, ಈಗಲೂ ಕೂಡ ನಾನು ಒಂದು ಸಿನಿಮಾಗೆ ಹೋದ್ರೆ ಅಲ್ಲಿ ಏನು ಕಲಿಬಹುದು ಅಂತಾನೆ ಥಿಂಕ್ ಮಾಡ್ತೀನಿ ಅಂತ. 100%. ಸೊ ಆ ಗುಣನೇ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಅಂತ ಅನ್ಸುತ್ತೆ ಸರ್. ಸರ್ ಇವತ್ತಲ್ಲ, ನನ್ನ ಸಿನಿಮಾ ಇಂಡಸ್ಟ್ರಿ ಎಂಡ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಒಂದು ಕಲಿಯೋದೇ ಇರುತ್ತೆ ನನಗೆ. ಯಾವತ್ತು ನಾನು ಕಲ್ತಿದ್ದೀನಿ ಅಂತ ನಾನು ಯಾವತ್ತೂ ನಾನು ಹೇಳೋದು. ಆಮೇಲೆ ರಿಲ್ಯಾಕ್ಸೇ ಆಗಲ್ಲ ಸರ್ ಅವರು. ನಮ್ಗೆ ಜೋಶ್ ಕೊಡ್ತಾ ಇರ್ತಾರೆ, ಮುಗಿತಾ ಬರೋಬ್ಬರ ಆಯ್ತು ಬೇರೆ ಏನಾದ್ರು ಮಾಡೋ ಬರ್ರಿ ಅಂತ ಅಂದ್ಬಿಟ್ಟು ಒಂದು ಜೋಶ್ ಕೊಡ್ತಾ ಇರ್ತಾರೆ. ಅದಂತೂ ನಿಜ. ಅವ್ರ ಸರ್ಕಲ್ ಅಲ್ಲಿ ಇರೋರು ಆಗಿರ್ಬೋದು, ಇವಾಗ ಅವ್ರ ಅಸ್ಟೆಂಟ್ ಆಗಿರೋ ಬಂದಿರಲ್ಲ, ಇವಾಗ ಅವ್ರ ಅಸ್ಟೆಂಟ್ಗಳು ಎಷ್ಟು ಬೀಸಿ ಇದ್ದಾರೆ ಅಂತ ನೀವು ಅವ್ರಿಗೆ ಕೇಳಬೇಕು. ಹೌದೌದು ಸರ್. ಐ ಥಿಂಕ್ ಆ ಗುಣನೇ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಸೊ ಕನ್ನಡ ಸಿನಿಮಾ ರಂಗದಲ್ಲಿ ನಿಮ್ಮ ದೊಡ್ಡ ಸೇವೆ ಇದೆ. ಸೊ ಇವಾಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀರಾ ರಕ್ಕಸಪುರದವ್ರು. ಐ ಥಿಂಕ್ ಈ ಸಿನಿಮಾ ಮುಖಾಂತರ ಕೂಡ ನಿಮಗೆ ಮತ್ತಷ್ಟು ದೊಡ್ಡ ಹೆಸರು ಬರಲಿ, ನಿಮ್ಮ ಇಡೀ ತಂಡಕ್ಕೆ ಒಂದು ದೊಡ್ಡ ಯಶಸ್ಸು ಸಿಗಲಿ. ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ ರಕ್ಕಸಪುರದವ್ರು ಸಿನಿಮಾಗಾಗಿ. ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟರ್ಲೇ ಸಿಗೋಣ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. 6ನೇ ತಾರೀಕೆ ಅಂತಲ್ಲ, ಈಗ ಜನವರಿಯಿಂದ ಲ್ಯಾಂಡ್ ಆರ್ಡರ್ ಬರ್ಬೋದು, ಕಲ್ಟ್ ಬರ್ಬೋದು, ತಿರ್ಗಿ ಅದಾದ್ಮೇಲೆ ಇನ್ನೊಂದು ಸಿನಿಮಾ ಒಂದು ರಿಲೀಸ್ ಆಗುತ್ತೆ, ಕರಿಕಾಡನ ಅಮೃತಾಂಜಲಿ ಅಂತ ನಮ್ಮ ಗೌರವ್ ಶೆಟ್ಟಿ ಅವ್ರು ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ರಕ್ಕಸಪುರದವಳು ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನು ನೋಡಿ, ಎಲ್ರಿಗೂ ನಿಮ್ಮ ಕೈಲಾದಷ್ಟು ಬೆನ್ತಟ್ಟಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ತುಂಬ ಪ್ರೀತಿಯಿಂದ ಕೆಲಸ ಮಾಡಿರ್ತಾರೆ. ನೀವುಗಳೆಲ್ಲ ಸಿನಿಮಾ ನೋಡಿದ್ರೇ ಅವ್ರಿಗೆ ಇನ್ನೊಂದು ಮುಂದೆ ಹೆಜ್ಜೆ ಇಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದಲ್ಲದೆ ಈಗಷ್ಟೇ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಯಿತು, ನೀವು ಎಷ್ಟು ಜನ ನೋಡಿದ್ರೇನೋ ಗೊತ್ತಿಲ್ಲ, ತೀರ್ಥರೂಪವಾದ ತಂದೆಯವರಿಗೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಅದ್ಭುತವಾದಂಥ ಒಂದು, ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಟೈಟ್ಲೇ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಎಷ್ಟು ಜನ ತಂದೆದಿರನ್ನ ಇಷ್ಟಪಡ್ತಾರೋ ಅವ್ರಿಗೆಲ್ರಿಗೂ ಆ ಒಂದು ಸಿನಿಮಾ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ನೋಡಿ, ಆ ಥರದ್ದು ಒಂದು ಹೊಸ ಪ್ರಯತ್ನ ಮಾಡಿರೋರಿಗೆಲ್ರಿಗೂ ನಿಮ್ಮ ಒಂದು ಸಹಕಾರ ಸಪೋರ್ಟ್ ಇದ್ದರೆ ಇನ್ನೂ ಇದಕ್ಕಿಂತ ತುಂಬ ಹೆಚ್ಚು ಒಂದು ಒಳ್ಳೊಳ್ಳೆ ಕಥೆಗಳು ಬರ್ಕೊಂಬರೋಂಥ ಈ ಥರ ಯೂತ್ಗಳೆಲ್ಲರೂ ಇರ್ತಾರೆ. ದಯವಿಟ್ಟು ಎಲ್ಲರೂ ಸಿನಿಮಾನು ನೋಡಿ, ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಕನ್ನಡ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ನೀವು ಕನ್ನಡ ಬೆಳೆಸಲಿಲ್ಲ ಅನ್ನೋ ನೀವು ಕನ್ನಡ ಮಾತಾಡಿ. ನೀವು ಕನ್ನಡ, ಬೇರೆಯವ್ರು ಯಾರೇ ಹಿಂದಿಲಿ ಮಾತಾಡೋ ನೀವು ಕನ್ನಡ ಮಾತಾಡಿ, ಆಟೋಮೆಟಿಕ್ಕಾಗಿ ಕನ್ನಡ ಎಲ್ಲರೂ ಮಾತಾಡೋಕ್ಕೆ ಇದಾಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ.